ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ Cbse ಮತ್ತು ಸ್ಟೇಟ್ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ. ನಿನ್ನೆ ನಾವು ಲೈಫ್ ಪ್ರೋಸೆಸ್ ಲೆಸನ್ ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ರೆಸ್ಪಿರೇಷನ್ ಇದನ್ನ ಕಂಪ್ಲೀಟ್ ಮಾಡಿದ್ವಿ. ಬಿಫೋರ್ ಬಿಗಿನಿಂಗ್ ಟುಡೇಸ್ ಕ್ಲಾಸ್ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಟ್ರಾನ್ಸ್ಪೋರ್ಟೇಷನ್ ಆರ್ ಸರ್ಕ್ಯುಲೇಷನ್. ವಿ ವಾಂಟ್ ಟು ರೀಕ್ಯಾಪ್ಯುಲೇಟ್ ವಾಟ್ ವಿ ಹ್ಯಾಡ್ ಲರ್ನ್ ಎಸ್ಟರ್ಡೇ. ನಿನ್ನೆ ಕಲ್ತಿರೋದನ್ನ ಸ್ವಲ್ಪ ರೀಕ್ಯಾಪ್ಯುಲೇಟ್ ಮಾಡ್ಕೊಂಡ್ರೆ ಇವತ್ತು ನಾವು ಕಲಿಯೋದಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಬಹಳಷ್ಟು long time we can retain in our memory, and then it will be very useful for you to score more marks in examinations. Okay, then what do you mean by respiration? ಉತ್ತರ ಗೊತ್ತಿದ್ರೆ ದಯವಿಟ್ಟು ನೀವು ಅದನ್ನ ಕಾಮೆಂಟ್ ಅಲ್ಲಿ ಹಾಕಬಹುದು. Respiration is a process of breaking down food to produce energy. And what are the types of respiration? Aerobic and anaerobic respiration. Okay, and then what are the differences between aerobic and anaerobic respiration? In aerobic respiration, ಏನಾಗುತ್ತೆ? More energy is released in aerobic. Anaerobic, less energy is released. ಇದ್ರ ಜೊತೆ ಮತ್ತೆ ಇನ್ನೊಂದು ಯಾವುದು ಡಿಫರೆನ್ಸ್? In the presence of oxygen, if respiration takes place, it is called as aerobic respiration. In the absence of oxygen ಆದ್ರೆ anaerobic respiration. ಜೊತೆಗೆ ಮೋರ್ ಎನರ್ಜಿ ರಿಲೀಸ್, ಲೆಸ್ ಎನರ್ಜಿ ರಿಲೀಸ್ಡ್ ಅಂತ ಹೇಳಿದ್ದೆ. ಇದ್ರ ಜೊತೆ ಏನು ಹೇಳ್ರಿ, ಎಷ್ಟು ಮೋರ್ ಎನರ್ಜಿ ಅಂದ್ರೆ 38 ATP ಮಾಲಿಕ್ಯೂಲ್ಸ್ ಆರ್ ರಿಲೀಸ್ಡ್ ಇನ್ ಏರೋಬಿಕ್. ಇಲ್ಲಿ ಕೇವಲ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ATP ರಿಲೀಸ್ ಆಗುತ್ತೆ? 2 ಮಾಲಿಕ್ಯೂಲ್ಸ್ ಆಫ್ ATP ಇನ್ ಯಾವುದು? ಅನೈರೋಬಿಕ್ ರೆಸ್ಪಿರೇಷನ್. ಜೊತೆಗೆ ವಿ ಡಿಸ್ಕಸ್ಡ್ ಅಬೌಟ್ ಹೌ ಆರ್ ವೈ ವಿ ಗೆಟ್ ಮಜಲ್ ಕ್ರಾಂಪ್ಸ್ in our muscle cells during the time when there is lack of oxygen, not in the absence of oxygen. Oxygen ilde irovagalla, when there is a lack of oxygen, oxygen kadme irbekadre, if more energy is needed, then respiration, if it takes place, aವಾಗ ಏನಾಗುತ್ತೆ? ಲ್ಯಾಕ್ಟಿಕ್ ಆಸಿಡ್ ಇದು ರಿಲೀಸ್ ಆಗುತ್ತೆ. ಇದರಿಂದ ಏನಾಗುತ್ತೆ? ನಮಗೆ ಮಜಲ್ ಕ್ರಾಂಪ್ಸ್ ಆಗುತ್ತೆ. ಇದ್ರ ಬಗ್ಗೆ ಸಹ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಏನ್ ತಿಳ್ಕೊಂಡ್ವಿ? ಇದರಲ್ಲೇ difference between photosynthesis and respiration. Photosynthesis is endothermic, respiration is exothermic. Photosynthesis in that it takes place inside the chloroplast, but respiration takes place in each and every living cell. ಇನ್ನು ಅನೇಕ ಡಿಫರೆನ್ಸ್ಗಳನ್ನು ನಾವು ಇದರಲ್ಲಿ ತಿಳ್ಕೊಂತಾ ಹೋದ್ವಿ. ಜೊತೆಗೆ ಡಿಫರೆನ್ಸ್ ಬಿಟ್ವೀನ್ breathing and respiration. Breathing is a part of respiration, but respiration includes the process of breathing also. Breathing is mechanical activity or physical activity, but respiration is chemical activity. Breathing doesn't include any enzymes, but respiration includes so many different types of enzymes. Enzymes are included in the respiration. In breathing, no energy is released, but in respiration, more energy is released. ಸ್ನೇಹಿತರೆ, ಇದರ ನಂತರ the energy released by respiration is used for which purpose? Energy released in respiration is used for, ಯೋಚನೆ ಮಾಡಿ, ಯಾವುದಕ್ಕೆ? It is used for making one bond. ಯಾವ ಬಾಂಡ್? ADP molecules are converted into ATP molecules. ನಿನ್ನೆ ಇದನ್ನ ಹೇಳಿದ್ದೆ, ಏನು? ಅಡಿನಸೈನ್ ಡೈಫಾಸ್ಫೇಟ್. ಫಾಸ್ಫೇಟ್ ಇಂದು ಡೈ ಅಂದ್ರೆ 2 ಮಾಲಿಕ್ಯೂಲ್ ಇರುವಂತ ಜಾಗದಲ್ಲಿ ಇನ್ನೊಂದು ಫಾಸ್ಫೇಟ್ ಮಾಲಿಕ್ಯೂಲ್ ಸೇರಿಸಿ ಇದನ್ನ ಏನು ಮಾಡುತ್ತೆ? ಡೈಫಾಸ್ಫೇಟ್ ಅನ್ನ ಟ್ರೈಫಾಸ್ಫೇಟ್. ಫಾಸ್ಫೇಟ್ ಇಂದು ಟ್ರೈ ಅಂದ್ರೆ 3 ಫಾಸ್ಫೇಟ್ ನ ಗ್ರೂಪ್ ಮಾಡೋದಕ್ಕೆ. ಇದರ ನಂತರ whenever we need energy, then by using the process of what? Breaking down of water is called a ಹೈಡ್ರೋಲೈಸಿಸ್. ಹೈಡ್ರೋಲೈಸಿಸ್ ಪ್ರೋಸೆಸ್ ಇಂದ ಏನು ಮಾಡುತ್ತೆ? ಇದನ್ನ ಸಪರೇಟ್ ಮಾಡಿ ADP ಆಗಿ ಮತ್ತೆ ಮಾಡಿ ಎನರ್ಜಿಯನ್ನ ಒಬ್ಟೇನ್ ಮಾಡುತ್ತೆ ಅಂತ ಹೇಳಿದೆ. ಜೊತೆಗೆ ಇನ್ನೊಂದು, ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ರೆಸ್ಪಿರೇಷನ್? ಯಾವುದು ಫಸ್ಟ್ ಸ್ಟೆಪ್ ಇನ್ ರೆಸ್ಪಿರೇಷನ್? ರೆಸ್ಪಿರೇಷನ್ ಇರುವಂತ ಫಸ್ಟ್ ಸ್ಟೆಪ್, 6 carbon molecules are divided or broken into 3 carbon molecule by name pyruvate. ಯಾಕಂದ್ರೆ ಗ್ಲೂಕೋಸ್ ನಿಮಗೆ ನಿನ್ನೆ ಹೇಳಿದೆ, ಏನದು ಫಾರ್ಮುಲಾ? ಏನು? C6H12O6.
ಇದರಲ್ಲಿ ಇವೆರಡನ್ನು ಬಿಡಿ, ಇದನ್ನಷ್ಟೇ ನೋಡ್ರಿ. C6 ಇದೆ, 3 3 6. ಈ 6 ಮಾಲಿಕ್ಯೂಲ್ಸ್ ಇರುವಂತಹ ಏನು ಈ ಕಾರ್ಬನ್ ಅನ್ನ 3 ಮಾಲಿಕ್ಯೂಲ್ಸ್ಗೆ ಡಿವೈಡ್ ಮಾಡುತ್ತೆ. ಈಗ ಡಿವೈಡ್ ಆದಾಗ ಎನರ್ಜಿ ರಿಲೀಸ್ ಆಗೋದು, ಅರ್ಥ ಆಯ್ತಾ? ದೆನ್ ಈ 3 ಮಾಲಿಕ್ಯೂಲ್ ಕಾರ್ಬನ್ ಇದಕ್ಕೆ ಏನಂತಾರೆ? ಪೈರುವೇಟ್. The group of or the set of 3 molecules which has been produced in the first step of respiration by breaking down glucose or breaking down 6 molecules chain into 3 molecule chain. That 3 molecule chain is known as 3 molecule chain of what? Carbon. ಅದಕ್ಕೆ ಏನಂತಾರೆ? ಪೈರುವೇಟ್. ಇದನ್ನು ಸಹ ತಿಳ್ಕೊಂಡ್ರಿ. What is the process which breaks the carbon of 6 molecules? ನೆನಪು ಮಾಡ್ಕೊಳ್ಳಿ, ನಿನ್ನೆ ಇಲ್ಲೇ ಬರ್ತದೆ. ಗ್ಲೈಕೋಲೈಸಿಸ್. ಲೈಸಿಸ್ ಅಂದ ತಕ್ಷಣ ಬ್ರೇಕಿಂಗ್ ಡೌನ್. ವಾಟರ್ ಬ್ರೇಕ್ ಡೌನ್ ಆದರೆ ಹೈಡ್ರೋಲೈಸಿಸ್, ಗ್ಲೂಕೋಸ್ ಬ್ರೇಕ್ ಡೌನ್ ಆದರೆ ಗ್ಲೈಕೋಲೈಸಿಸ್, ಹಲ್ಲ ಬ್ರೇಕ್ ಡೌನ್ ಆದರೆ ಹಲ್ಲೋಲೈಸಿಸ್. ಅದೇನಿಲ್ಲ. ಈಗ ಬಟ್ ಲೈಸಿಸ್ ಅಂದ್ರೇನು? ಬ್ರೇಕ್ ಡೌನ್ ಅಂತ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ನಂತರ ನಾವು ಇವತ್ತಿನ ಕಾನ್ಸೆಪ್ಟ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ಲೀಸ್ ಸ್ಟೇ ಅಟ್ ಹೋಮ್, ಸ್ಟೇ ಸೇಫ್. ನಿಮ್ಮ ಇನ್ನೊಂದು ಸಂತೋಷದ ವಿಷಯ, ಜನತಾವಾಣಿ ಪೇಪರ್ನಲ್ಲಿ ಏನೋ ದಾವಣಗೆರೆಯಲ್ಲಿ ಭಾಳ ಈ ಕರೋನಾದ ಹಾವಳಿ ಭಾಳ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಅದು ಸಹ ಸಂತೋಷದ ವಿಷಯ. ಹಾಗಂತ ಹೊರಗಡೆ ಅಂಥ ವಿಷಯಗಳನ್ನು ನೋಡಿ ತಿರುಗಾಡೋಕೆ ಹೋಗಬೇಡಿ, ಯಾಕಂದರೆ ಗೊತ್ತಾಗಿರೋವಂಥದ್ದು ಕಡಿಮೆ ಆಗಿದೆ ಅಂತ. ಬಟ್ ಅನ್ನೋನ್ ಥಿಂಗ್ಸ್ ಆರ್ ನಾಟ್ ನೋನ್ ಟು ಎನಿವನ್, ಯಾಕಂದ್ರೆ ಅವು ಅನ್ನೋನೇ. ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಆದರೆ ಈ ಗೌರ್ಮೆಂಟ್ ಏನೇನು ಹೇಳಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಮನೆ ಒಳಗಡೆ ಇರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಾವು ಕಮ್ ಟು ಟುಡೇಸ್ ಟಾಪಿಕ್. ಟುಡೇಸ್ ಟಾಪಿಕ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಆರ್ ಸರ್ಕ್ಯುಲೇಷನ್. ಇನ್ ಸರ್ಕ್ಯುಲೇಷನ್ ಆರ್ ಟ್ರಾನ್ಸ್ಪೋರ್ಟೇಷನ್ ವಿ ಆರ್ ಸ್ಟಡಿಯಿಂಗ್ ಓನ್ಲಿ 2 ಮೇನ್ ಥಿಂಗ್ಸ್. ಇವತ್ತು ನಿಜವಾಗ್ಲೂ ಒಂದು 50 ನಿಮಿಷದಲ್ಲೇ ಕ್ಲಾಸ್ ಮುಗಿಬೋದು, ಯಾಕಂದರೆ 2 ಸಾರಿ 50 ನಿಮಿಷದಲ್ಲಿ ಕ್ಲಾಸ್ ಮುಗಿದೆ, 2 ಸಾರಿ 1 ಗಂಟೆ 10 ನಿಮಿಷ 15 ನಿಮಿಷ ಆಗಿದೆ. ಇವತ್ತು ಬೇಗ ಮುಗಿಯುತ್ತೆ. ಇಲ್ಲಿ ಯಾಕೆಂದರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಓನ್ಲಿ 2 ಥಿಂಗ್ಸ್. ಟ್ರಾನ್ಸ್ಪೋರ್ಟೇಷನ್ ಇನ್ animals, mainly human beings. Second one, transportation in plants. ಎರಡು ಕಾನ್ಸೆಪ್ಟ್ ಬಹಳ ಸಿಂಪಲ್ ಇದಾವೆ, ಈಸಿ ಇದಾವೆ, ಆರಾಮಾಗಿ ನೆನಪಿಟ್ಕೊಂತೀರಿ, ಬೇಗನೂ ಮುಗಿಯುತ್ತೆ. ಓಕೆ, ಫಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇದರಲ್ಲಿ ಅಥವಾ ಅನಿಮಲ್ಸ್ ಇದರಲ್ಲಿ ನಾವು ನೋಡುವಂಥದ್ದು ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಇಫ್ ದರ್ ಇಸ್ ಎ ನೀಡ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಇಫ್ ಟ್ರಾನ್ಸ್ಪೋರ್ಟೇಷನ್ must be happening, then what should be there? What are the requirements? ಏನೇನು ಬೇಕು ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಂದ್ರೆ? ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು? ಮೊದಲು ಇಟ್ ಈಸ್ ದ ಮೂವ್ಮೆಂಟ್ ಆಫ್ ರಿಕ್ವೈರ್ಡ್ ಮಟೀರಿಯಲ್ಸ್ ವಿಥಿನ್ ದ ಬಾಡಿ. ಮೂವ್ಮೆಂಟ್ ಆಫ್ ರಿಕ್ವೈರ್ಡ್ ಮಟೀರಿಯಲ್ಸ್ ವಿಥಿನ್ ದ ಬಾಡಿ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೋರ್ಟೇಷನ್ ಆರ್ ಸರ್ಕ್ಯುಲೇಷನ್. ಓಕೆ, ಈಗ ಇದರ ಡೆಫಿನಿಷನ್ ಸಹ ಅರ್ಥ ಆಯ್ತು. ಅದರ ನಂತರ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, 6.7 ಆಕ್ಟಿವಿಟಿ, ಅದನ್ನು ನೋಡೋಣ. ನಂತರ ನಾವು ಯಾಕೆ ಈ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಂದ್ರೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಈಗ ನಾವು ಇಫ್ ಯು ವಾಂಟ್ ಟು ಟ್ರಾನ್ಸ್ಪೋರ್ಟ್ ಸಮಥಿಂಗ್, ದೇರ್ ಶುಡ್ ಬಿ ಎ ಮೀಡಿಯಮ್. ಈಗ ಬೆಳಗ್ಗೆ ನೀವು ಸ್ಕೂಲಿಗೆ ಬರ್ಬೇಕಂತಂದ್ರೆ ಬೆಳಗ್ಗೆ ಸ್ಕೂಲ್ ಬಸ್ನಲ್ಲಿ ಒಂದಿಷ್ಟು ಜನ ಬರ್ತಿರ್ತೀರಿ, ಸೈಕಲ್ನಲ್ಲಿ ಒಂದಿಷ್ಟು ಜನ ಬರ್ತಿರ್ತೀರಿ, ಆಟೋದಲ್ಲಿ ಬರ್ತಿರ್ತೀರಿ, ನಡ್ಕೊಂಡು ಬರ್ತಿರ್ತೀರಿ. ಓಕೆ, ಈ ಬಸ್ಸನ್ನು ಎಕ್ಸಾಂಪಲ್ ತಗೊಂಡ್ರೆ ಅಥವಾ ಯಾವುದೇ ನೀವು ಬರುವಂಥ ವೆಹಿಕಲನ್ನು ಎಕ್ಸಾಂಪಲ್ ತಗೊಂಡ್ರೆ ಅದು ಮೀಡಿಯಮ್. ಅದ್ರ ಮೂಲಕನೇ ಅದ್ರ ಒಳಗಡೆ ನಾವು ಕೂತ್ಕೊಂಡು ಸ್ಕೂಲಿಗೆ ಬರ್ತೀವಿ. ಸ್ಕೂಲಿಗೆ ಮುಟ್ಟಿದ ನಂತರ ಮತ್ತೆ ಸಂಜೆ ಸ್ಕೂಲಿಂದ ಮತ್ತೆ ಅದು ವಾಪಸ್ಸಾಗಿ ಬೇರೆ ಬೇರೆ ಪಾರ್ಟ್ಸಿಗೆ ಆಫ್ ದಾವಣಗೆರೆ ಅಥವಾ ಬೆಂಗಳೂರು ಯಾವುದೋ ಊರಿಂದ ನೋಡ್ತಿದ್ರು ಆ ಊರಿನ ಪಾರ್ಟ್ಸಿಗೆ ಆ ಬಸ್ ಮತ್ತೆ ಕರ್ಕೊಂಡ್ಬಂದು ಬಿಡುತ್ತೆ. ಇಂತಹ ಒಂದು ಮೆಥಡ್ ನಮ್ಮ ಬಾಡಿ ಒಳಗಡೆ ಸಹ ಇರಬೇಕು, ಈ ಟ್ರಾನ್ಸ್ಪೋರ್ಟೇಷನ್ ಮೋಡ್. ಈ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಬೇಕಾಗಿರುವಂಥದ್ದೇನು? ಒಂದು ಕನೆಕ್ಟಿವ್ ಟಿಶ್ಯೂ ಬೇಕು. ದಟ್ ಕನೆಕ್ಟಿವ್ ಟಿಶ್ಯೂ ವಿಚ್ ಈಸ್ ಫ್ಲೂಯಿಡ್ ಇನ್ ಸ್ಟೇಟ್, ವಿಚ್ ಟ್ರಾನ್ಸ್ಪೋರ್ಟ್ಸ್ ಫುಡ್ ಅಂಡ್ ಅದರ್ ನ್ಯೂಟ್ರಿಷನ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ, ಆರ್ ಈಚ್ ಅಂಡ್ ಎವರಿ ಸೆಲ್ ಆಫ್ ಅವರ್ ಬಾಡಿ ಈಸ್ ನೋನ್ ಆಸ್ ಬ್ಲಡ್. ಏನು ಫಸ್ಟ್ ಇದನ್ನ ಮುಟ್ಸುವಂಥ ಕೆಲಸ ಬೇಕು, ಅದನ್ನ ಯಾವ್ದು ಮಾಡುತ್ತೆ? ಬ್ಲಡ್. ಈಗ ಈ ಬ್ಲಡ್ನಲ್ಲಿ ಏನೇನಿದಾವೆ? ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಬ್ಲಡ್? ಬ್ಲಡ್ ಹ್ಯಾಸ್ ಮೇನ್ಲಿ ಪ್ಲಾಸ್ಮಾ,
ಅಂದರೆ ಇದು ಫ್ಲೂಯಿಡ್. ಆ ಪ್ಲಾಸ್ಮಾದಲ್ಲಿ ಏನೇನಿರುತ್ತೆ ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಅಥವಾ ಈ ನ್ಯೂಟ್ರಿಯೆಂಟ್ಸ್ ಇವೆಲ್ಲದರ ಜೊತೆಗೆ ಸಮಥಿಂಗ್ ವೇಸ್ಟ್ ಪ್ರಾಡಕ್ಟ್ಸ್, ಇದೆಲ್ಲದ್ರ ಜೊತೆಗೆ ದೇರ್ ವಿಲ್ ಬಿ ಮೇನ್ಲಿ 3 types of cells. First one is, as you know already, red blood cells, RBC ಅಂತಾರೆ. RBC ಮತ್ತೆ RCB ಅಲ್ಲ, RBC. RBC ಅಂದ್ರೆ red blood cell. What is the role of red blood cell? Carrying oxygen. By the help of what? By the help of hemoglobin. ಯಾವುದು ಅದರಲ್ಲಿರುವಂಥ ಹಿಮೋಗ್ಲೋಬಿನ್, ಆಕ್ಸಿಜನ್ ರಿಸೆಪ್ಟರ್ ಅಂತ ನಿನ್ನೆ ಹೇಳಿದ್ವಲ್ಲ, ಆ ಹಿಮೋಗ್ಲೋಬಿನ್ ಅನ್ನು ಇಟ್ಕೊಂಡು ಅದರಿಂದ ಆಕ್ಸಿಜನ್ ಅನ್ನು ಈಚ್ ಅಂಡ್ ಎವರಿ ಸೆಲ್ಗೆ ಕಳಿಸುವಂಥ ಕೆಲಸ. ನೋಡಿದ್ರೆ ಬ್ಲಡ್ ರೆಡ್ ಅಷ್ಟೇ ಕಾಣುತ್ತೆ. ವೈ ಬ್ಲಡ್ ಇಸ್ ರೆಡ್? ಬಿಕಾಸ್ ವಿ ಹ್ಯಾವ್ ಮೋರ್ ರೆಡ್ ಬ್ಲಡ್ ಸೆಲ್ಸ್. ಹಾಗಾಗಿ ನೆಕ್ಸ್ಟ್ ಇದು ಒಂದು ಜವಾಬ್ದಾರಿ ತಗೊಂತು, ಏನು ಆಕ್ಸಿಜನ್ ಅನ್ನು ಪ್ರತಿ ಸೆಲ್ಗೂ ಮುಟ್ಟಿಸಿ ಅಲ್ಲಿ ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ವರ್ಕ್, ದಟ್ ಈಸ್ ಫೈಟಿಂಗ್ ವಿತ್ ಜರ್ಮ್ಸ್ ಆರ್ ಡಿಸೀಸಸ್. ಯಾವುದು ಇಮ್ಯುನಿಟಿ ಡಿಪಾರ್ಟ್ಮೆಂಟ್ ಅನ್ನು ಟೇಕ್ ಕೇರ್ ಮಾಡುವಂಥದ್ದು ಯಾವುದು? ವೈಟ್ ಬ್ಲಡ್ ಸೆಲ್ಸ್, WBC ಅಂತಾರೆ. ಫಸ್ಟ್ RBC ಸಪ್ಲೈಯಿಂಗ್ ಆಕ್ಸಿಜನ್, WBC ಫೈಟಿಂಗ್ ವಿತ್ ಡಿಸೀಸಸ್. ನೆಕ್ಸ್ಟ್ ಇನ್ನೊಂದು ಯಾವುದು? ಥರ್ಡ್, ಅದು ಪ್ಲೇಟ್ಲೆಟ್ಸ್. ನೋಡ್ರಿ, ನಮಗೆ ಯಾವಾಗಲಾದರೂ ಆಗಿರಲಿ ಒಂದು ಯಾವುದಾದ್ರೂ ಸಿಸ್ಟಮ್ ಅನ್ನು ನಡೆಸಬೇಕಂದ್ರೆ ರಿಕ್ವೈರ್ಮೆಂಟ್ಸ್ ಫಸ್ಟ್ ಒಂದು ಮೀಡಿಯಂ ಬೇಕು, ಅದು ಬ್ಲಡ್ ಆಯಿತು. ನೆಕ್ಸ್ಟ್ ಈ ಬ್ಲಡ್ ಅಕಸ್ಮಾತ್ ಹೋಗ್ತಾ ಇರುತ್ತೆ, ಅದಕ್ಕೆ ಹೋಗೋದಕ್ಕೆ ಏನು ಬೇಕು? ಸಮ್ ಕನೆಕ್ಷನ್ ಶುಡ್ ಬಿ ಮೇಡ್. ಈಗ ನೀವು ಫಸ್ಟ್ ಫ್ಲೋರ್ ಮನೇಲಿದ್ದೀರಿ, ಇಫ್ ಯು ಆರ್ ದೇರ್ ಇನ್ ಫಸ್ಟ್ ಫ್ಲೋರ್ ಹೌಸ್, ವಾಟರ್ ಹ್ಯಾಸ್ ಟು ಬಿ ಪಂಪ್ಡ್, ವಾಟರ್ ಹ್ಯಾಸ್ ಟು ಬಿ ಸೆಂಟ್ ಟು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆಲ್ಸೋ ಅಂಡ್ ಟು ದ ಗ್ರೌಂಡ್ ಫ್ಲೋರ್ ಆಲ್ಸೋ. ಗ್ರೌಂಡ್ ಫ್ಲೋರಿಗೆ ಕಳ್ಸೋದು ಭಾಳ ಏನು ಕಷ್ಟ ಅಲ್ಲ, ಯಾಕಂದ್ರೆ ಗ್ರಾವಿಟೇಷನ್ ಪವರೇ ಎಳ್ಕೊಂಡ್ಬಿಡುತ್ತೆ. ಆದರೆ ಒಂದೊಂದು ಸಾರಿ ನಮಗೆ ಈಗ ಗ್ರೌಂಡ್ ಫ್ಲೋರಿಗೆ ಕಳಿಸೋದಕ್ಕಿಂತ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಮೇಲಿನ ಫ್ಲೋರಿಗೆ ಕಳಿಸ್ಬೇಕಂದ್ರೆ ಉಲ್ಟಾ ಗ್ರಾವಿಟೇಷನ್ ಇಲ್ಲ. ಹಾಗಾಗಿ ಏನು ಮಾಡ್ಬೇಕು ನಾವು? ಪಂಪ್ ಹಚ್ತೀವಿ. ಪಂಪನ್ನು ಹಾಕಿ ಮೋಟರ್ ಹಚ್ತೀವಿ ಅಂತೀವಲ್ಲ, ಅದನ್ನ ಹಾಕಿ ಕನೆಕ್ಟ್ ಮಾಡಿದಾಗ ನೀರನ್ನು ಭಾಳ ಫೋರ್ಸ್ ಆಗಿ ಮೇಲೆ ಕಳಿಸುತ್ತೆ. ಜೊತೆಗೆ ಇನ್ ದ ಸೇಮ್ ಟೈಮ್ ಇಫ್ ವಿ ನೀಡ್ ವಾಟರ್ ವಿಚ್ ಹ್ಯಾಸ್ ಟು ಫ್ಲೋ ಇನ್ ಮೋರ್ ಪ್ರೆಷರ್, ಫ್ಲೋ ಇನ್ ವಿತ್ ಮೋರ್ ಪ್ರೆಷರ್ ಭಾಳ ಹಾಕಿ ಗ್ರೌಂಡ್ ಫ್ಲೋರಿಗೂ ಕಳಿಸ್ಬೇಕಂದ್ರೂ ಸಹ ನಾವು ಮೋಟರನ್ನು ಬಳಸ್ಬೋದು. ಅಂತಹ ಮೋಟರ್ ಅಥವಾ ಪಂಪ್ ಆ ಕೆಲಸನೂ ಮಾಡೋದು ಒಂದು ಬೇಕಾಗುತ್ತೆ. ದಟ್ ಪಂಪ್ಸ್ ವರ್ಕ್ ಹ್ಯಾಸ್ ಬೀನ್ ಡನ್ ಬೈ ಹಾರ್ಟ್. ಈಗ ಪಂಪ್ ಹಚ್ಚಿದ್ವಿ, ಆದರೆ ಎಲ್ಲ ಮನೆಗಳಿಗೂ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಒಂದು 5 ಮನೆಗಳಿದ್ದಾವೆ, ಫಸ್ಟ್ ಫ್ಲೋರ್ನಲ್ಲಿ ಒಂದು 5 ಮನೆಗಳು, ಟಾಪ್ ಫ್ಲೋರ್ನಲ್ಲಿ ಒಂದು 5 ಮನೆಗಳು, ಈ ರೀತಿ ಇದ್ವು ಅಂದರೆ ಫಾರ್ ಈಚ್ ಅಂಡ್ ಎವರಿ ಹೌಸ್ ದೇರ್ ಮಸ್ಟ್ ಬಿ ಸಪ್ಲೈ ಆಫ್ ವಾಟರ್ ವಿತ್ somewhat big ಪೈಪ್ಸ್. ಆ ಬಿಗ್ ಪೈಪಿಂದ ಚಿಕ್ಕ ಚಿಕ್ಕ ಪೈಪ್ಗಳನ್ನು ಮಾಡಿ ನಿಮ್ಮ ಬಾತ್ರೂಮ್ನಲ್ಲಿ, ಟಾಯ್ಲೆಟ್ನಲ್ಲಿ ಮತ್ತು ಕಿಚನ್ನಲ್ಲಿ ಎಲ್ಲೆಲ್ಲಿ ನೀರು ಬಳಸಬೇಕು ಅಲ್ಲೆಲ್ಲ ಕಡೆ, ಸಿಂಕ್ ಇರೋ ಕಡೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಟ್ಯಾಪ್ಗಳನ್ನು ಕನೆಕ್ಟ್ ಮಾಡಿರ್ತಾರೆ, ಅಲ್ಲಿ ಪೈಪ್ ಕನೆಕ್ಷನ್ ಇರುತ್ತೆ. ಆ ರೀತಿ ಟ್ಯೂಬ್ಸ್ ಕನೆಕ್ಷನ್ ಅಥವಾ ಪೈಪ್ ಕನೆಕ್ಷನ್ ಶುಡ್ ಆಲ್ಸೋ ಬಿ ದೇರ್. ದಟ್ ಈಸ್ ಆಲ್ಸೋ ಡನ್ ಬೈ ಬ್ಲಡ್ ವೆಸಲ್ಸ್. ನೋಡ್ರಿ, ಫಸ್ಟ್ನೇದೇನು ಅಲ್ಲಿರುವಂಥ ಮೀಡಿಯಂ ಬೇಕು, ಬ್ಲಡ್ ಫಸ್ಟ್. ಸೆಕೆಂಡ್ ಒನ್ ಪಂಪ್ ಬೇಕು, ಅದನ್ನ ಆ ಕಡೆ ಈ ಕಡೆ ಕಳಿಸೋದಕ್ಕೆ. ಥರ್ಡ್ ಒನ್ ಟ್ಯೂಬ್ಸ್ ಬೇಕು. ಫೋರ್ತ್ ಒನ್ ಮೇಂಟೈನರ್ ಬೇಕು. ಅದಕ್ಕೋಸ್ಕರ ಇಲ್ಲಿ ಪ್ಲೇಟ್ಲೆಟ್ಸ್ ಅನ್ನ ಹೇಳೋದನ್ನ ಸ್ಟಾಪ್ ಮಾಡಿ ಇವೆರಡನ್ನ ಕವರ್ ಮಾಡಿದೆ. ಯಾಕೆ ಅಂದರೆ ರೆಡ್ ಬ್ಲಡ್ ಸೆಲ್ ಐ ಟೋಲ್ಡ್ ಅಂಡ್ ವೈಟ್ ಬ್ಲಡ್ ಸೆಲ್ ಆಲ್ಸೋ ವಿ ಡಿಸ್ಕಸ್ಡ್. ಬಟ್ ಪ್ಲೇಟ್ಲೆಟ್ಸ್ ಯಾಕೆ ಈಗ ಹೇಳ್ತಿದ್ದೀನಿ ಅಂದ್ರೆ, ಇದನ್ನೆಲ್ಲ ಸಿಸ್ಟಮ್ ಮಾಡಿದ್ರು ಇಫ್ ದರ್ ಇಸ್ ಎನಿ ಲೀಕೇಜ್ ದೆನ್ ಡಾಕ್ಟರ್ ಫಿಕ್ಸ್ ಇಟ್. ಅಥವಾ ಏನು ಹೇಳ್ತೀವಿ, ಲೀಕೇಜನ್ನು ಸ್ಟಾಪ್ ಮಾಡೋದಕ್ಕೆ MC ಹಚ್ತೀವಲ್ಲ, ಆ ರೀತಿ ನಾವು ಹೊರಗಿಂದ ಹಚ್ಚಬೇಕು ಮೆಕ್ಯಾನಿಕಲ್ ಆಗಿ ನಾವು ಮಾಡಿದ್ದಕ್ಕೆ. ಬಟ್ ವೆನ್ ಬ್ಲಡ್, ದಟ್ ಮೀನ್ಸ್ ಬ್ಲಡ್ ವೆಸಲ್ಸ್ ಅಥವಾ ವೇನ್ಸ್ ಏನಾದರೂ ರಪ್ಚರ್ ಆದರೆ ಅಥವಾ ಡ್ಯಾಮೇಜ್ ಆದರೆ ದೆನ್ ವಾಟ್ ಮೇ ಹ್ಯಾಪನ್? ಬ್ಲಡ್ ಮೇ ಫ್ಲೋ ಕಂಟಿನ್ಯೂಸ್ಲಿ. ಹಾಗಾಗಿ ಈ ಹಾರ್ಟಿನ, ದಟ್ ಮೀನ್ಸ್ ಈ ಬ್ಲಡ್ ಪ್ರೆಷರ್ಗೂ ವೇರಿಯೇಷನ್ ಆಗುತ್ತೆ, ಬಾಡಿಯಲ್ಲಿರುವಂಥ ಬ್ಲಡ್ ಎಲ್ಲ ನಾವು ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಟ್ ಮೇ ಲೀಡ್ ಟು ಸಿವಿಯರ್ ಇಂಜುರಿ ಆರ್ ಸಿವಿಯರ್ ಸಿಚುಯೇಷನ್ ಕಂಡೀಷನ್. ಬಿಕಾಸ್ ಆಫ್ ದಟ್ ಓನ್ಲಿ ವಿ ಹ್ಯಾವ್ ಸ್ಪೆಷಲ್ component in blood, that is platelet. The role of the platelet is blocking the outflow of blood outside of
ದೀಸ್ ವೇನ್ಸ್ ಆರ್ ಆರ್ಟರೀಸ್. ಏನಾದರೂ ಡ್ಯಾಮೇಜ್ ಆಗುತ್ತಂದ್ರೆ ಅಲ್ಲಿ ಏನು ಮಾಡುತ್ತೆ ಇದು ಪ್ಲೇಟ್ಲೆಟ್ಸ್ ಬ್ಲಡ್ ಫ್ಲೋ ಆಗಲಿಲ್ಲಂಗೆ ಅಂದರೆ ಹೊರಗಡೆ ಹೋಗ್ಲಿಲ್ಲಂಗೆ ಅದನ್ನ ಬ್ಲಾಕ್ ಮಾಡುತ್ತೆ. ದಟ್ ಬ್ಲಾಕಿಂಗ್ ವರ್ಕ್ ಈಸ್ ಆಲ್ಸೋ ಡನ್ ಬೈ ಪ್ಲೇಟ್ಲೆಟ್ಸ್. ಇವು ಮೂರು ಏನು ರಿಕ್ವೈರ್ಮೆಂಟ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಓಕೆ, ಈಗ ಫಸ್ಟ್ ನಾವು ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಮುಗಿಸಿದ್ವಿ. ನೆಕ್ಸ್ಟ್ ಪಂಪ್, ದಟ್ ಈಸ್ ಹಾರ್ಟ್. ವಾಟ್ ಇಸ್ ದ ಸೈಜ್ ಆಫ್ ಹಾರ್ಟ್? ಹಾರ್ಟಿನ ಸೈಜ್ ಎಷ್ಟಿದೆ? ಹಾರ್ಟಿನ ಸೈಜ್ ಒಂದು ನಮ್ಮ ಕ್ಲಿಂಚ್ಡ್ ಫಿಸ್ಟ್, ಯೂಶುವಲಿ ಲೆಫ್ಟ್ ಹ್ಯಾಂಡ್ ಅಂತಾರೆ, ಅಂತಹ ಕ್ಲಿಂಚ್ಡ್ ಫಿಸ್ಟ್ ನೀವು ಮುಷ್ಟಿಯನ್ನು ಕಟ್ಟಿದರೆ ಎಷ್ಟಿರುತ್ತೋ ಅಷ್ಟು ಸೈಜ್ ಇಂದಿರುತ್ತೆ ನಿಮ್ಮ ಹಾರ್ಟ್ ಅಂತ. ಇದ್ರ ನಂತರ ವಾಟ್ ಇಸ್ ದ ಸೌಂಡ್ ಆಫ್ ಹಾರ್ಟ್? ಡಬ 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 ಅಂತ ತಿಂತೀವಲ್ಲ, ಸೈಂಟಿಫಿಕ್ ಸೌಂಡ್ ಅಂದರೆ ಸೈಂಟಿಫಿಕ್ ಡಿಸ್ಕವರೀಸ್ ದೇ ಹ್ಯಾವ್ ಶೋನ್ ದಟ್ ಸೌಂಡ್ ಆಫ್ ದ ಹಾರ್ಟ್ ಈಸ್ ಲಬ್ ಡಬ್ ಲಬ್ ಡಬ್. ಈ ರೀತಿಯಾದ ಸೌಂಡ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಬೀಟ್ಸ್ 1,00,000 ಟೈಮ್ಸ್ approximately per day. Approximately how many times it beats? It beats 1,00,000 times. And then what is the work of heart? The work of the heart is to pump the blood to different organs, or all the parts of the body, not different organs only, all the parts of the body ಗೆ ಏನು ಬ್ಲಡ್ ಅನ್ನ ಪಂಪ್ ಮಾಡುವಂಥದ್ದು. ವಿತ್ ಮೋರ್ ಪ್ರೆಷರ್ ಬ್ಲಡ್ ಹ್ಯಾಸ್ ಟು ಬಿ ಸೆಂಟ್. ಯಾಕೆ ವಿತ್ ಮೋರ್ ಪ್ರೆಷರ್ blood has to be sent? Because we need more energy. To get more energy, there is a need of more oxygen for respiration. ಹಾಗಾಗಿ ಅಲ್ಲಿ ಆಕ್ಸಿಜನ್ ಹೆಚ್ಚಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ? ಹೆಚ್ಚಿಗೆ ಪ್ರೆಷರಿಂದ, ಹೆಚ್ಚಿಗೆ ಫೋರ್ಸಿಂದ ಬ್ಲಡ್ಡನ್ನು ಪಂಪ್ ಮಾಡಬೇಕಾಗುತ್ತೆ. ದಟ್ ವರ್ಕ್ ಈಸ್ ಡನ್ ಬೈ ಹಾರ್ಟ್. ಇನ್ ಹಾರ್ಟ್, ಆಸ್ ಯು ನೋ, ದೇರ್ ಆರ್ 4 ಚೇಂಬರ್ಸ್. ಜೊತೆಗೆ ಹಾರ್ಟನ್ನು ನಾವಿಲ್ಲಿ ಫಿಗರ್ನಲ್ಲಿ ಬಿಡಿಸಿದಾಗ ಕನ್ಫ್ಯೂಸ್ ಆಗ್ತೀವಿ, ಯಾವುದು ಲೆಫ್ಟ್ ಯಾವುದು ರೈಟ್ ಅಂತ. ಯೂಶುವಲಿ ವೆನ್ ಎವರ್ ವಿ ಆರ್ ಸೇಯಿಂಗ್, ಈ ಕಡೆ ಇತ್ತಂದ್ರೆ ನಾವೇನಂತೀವಿ ರೈಟ್, ಈ ಕಡೆ ಇತ್ತಂದ್ರೆ ಲೆಫ್ಟ್ ಹೀಗಂತೀವಿ. ಅಲ್ಲ, ಹಾರ್ಟನ್ನು ನಾವು ಈ ರೀತಿ ಇಟ್ಕೊಂಡ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಈ ರೀತಿ ಇಟ್ಕೊಂಡು ನೋಡ್ಬೇಕು. ಅದನ್ನು ಬಿಟ್ಟು ಈ ರೀತಿ ಇಟ್ಕೊಂಡು ಇಟ್ ಈಸ್ ರೈಟ್ ಸೈಡ್, ಇಟ್ ಈಸ್ ಲೆಫ್ಟ್ ಸೈಡ್ ಅಂದರೆ ನಾವು ಕರೆಕ್ಟಾಗಿ ಡ್ರಾ ಮಾಡಿದ್ರು ವಿ ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್. ಹಿಂಗೆ ಹಿಡ್ಕೊಂಡಾಗ ಯಾವುದು ನಮ್ಮ ರೈಟಿಗೆ ಬರುತ್ತೋ ಅದು ಲೆಫ್ಟು, ಯಾವುದು ನಮ್ಮ ಲೆಫ್ಟಿಗೆ ಬರುತ್ತೋ ಅದು ರೈಟ್. ಇನ್ನೂ ಕ್ಲಾರಿಟಿ ಬೇಕಂದ್ರೆ ಇದನ್ನ ನೀವು ಆ ಫಿಗರನ್ನು ನಿಮ್ಮ ಹಾರ್ಟ್ಗೆ ಈ ರೀತಿ ಇಟ್ಕೊಂಡ್ರೆ ಎಲ್ಲಿ ನಿಮ್ಮ ರೈಟ್ ಯಾವುದಿದೆ ಅದೇ ರೈಟು, ಲೆಫ್ಟ್ ಯಾವುದಿದೆ ಅದೇ ಲೆಫ್ಟು. ಅದನ್ನು ಬಿಟ್ಟು ಫೇಸ್ ಮಾಡಿ ನೋಡಿ ಡೈರೆಕ್ಷನನ್ನು ಅಥವಾ ಸೈಡನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಈಗ ಈ ಹಾರ್ಟ್ನ ನೋಡ್ರಿ, ಮೇಲಿರೋವಂಥ 2 ಪಾರ್ಟ್, ಒನ್ ಸೈಡ್ ಇನ್ ರೈಟ್ ಅಂಡ್ ಅನದರ್ ಅಪ್ಪರ್ ಪಾರ್ಟ್ ಇನ್ left. Upper part in right is called as right atrium. Left side ಇರುವಂಥ upper part left atrium. Next, ಕೆಳಗಡೆ ಇರೋದು right ventricle, left ಇರೋದು left ventricle. ಅರ್ಥ ಆಯ್ತಾ? ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ನೀವು ಒಂದು ವಿಷಯವನ್ನು ಇಲ್ಲಿ ಸರಿಯಾಗಿ ನೋಡ್ಬೋದು. ಏನು ಅಂದ್ರೆ ಇಟ್ ಈಸ್ ಡಿವೈಡೆಡ್ ಬೈ ಸ್ಪೆಕ್ಟಮ್ ಮಸಲ್ ಅಥವಾ ಡಿವೈಡಿಂಗ್ ವಾಲ್. ಈ ಡಿವೈಡಿಂಗ್ ವಾಲಿಂದ ಇದು ಸಪ್ರೇಟ್ ಆಗಿದೆ. ಇದು ಮುಖ್ಯವಾದಂಥದ್ದು. ಹಾರ್ಟ್ ಹ್ಯಾಸ್ 4 ಚೇಂಬರ್ಸ್. ಒನ್ ಈಸ್ ರೈಟ್ ಆರ್ಟಿಯಮ್, ನೆಕ್ಸ್ಟ್ ಒನ್ ಲೆಫ್ಟ್ ಆರ್ಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಇಟ್ ಈಸ್ ಸಪ್ರೇಟೆಡ್ ಬೈ ಸೆಪ್ಟಮ್, ಡಿವೈಡಿಂಗ್ ವಾಲ್. ಓಕೆ, ಈಗ ಒಂದು ವಿಷಯವನ್ನು ಇಲ್ಲಿ ನೀವು ಗಮನವಿಟ್ಟು ನೋಡಿ. ಏನು ಅಂದರೆ ದಿಸ್ ಈ ಕಡೆ ಸೈಡ್ ಇರುವಂತಹದ್ದು ಏನು, ರೈಟ್ ಸೈಡ್ಗಿರುವಂತಹ ಈ ವಾಲ್ ಅಷ್ಟು ಥಿಕ್ನೆಸ್ ಇಲ್ಲ. ಅದೇ ಲೆಫ್ಟ್ ಸೈಡ್ಗಿರುವಂತಹದ್ದು ಬಹಳ ಥಿಕ್ನೆಸ್ ಇದೆ. ಯಾಕೆ? ಬಿಕಾಸ್ ಹಿಯರ್ ಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಬಿ ದೇರ್. ಇಟ್ ಹ್ಯಾಸ್ ಟು ಬಿ ಸೆಂಟ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ವಿತ್ ಮೋರ್ ಫೋರ್ಸ್, ಮೋರ್ ಪ್ರೆಷರ್. ಹಾಗಾಗಿ ಇಲ್ಲಿ ಹೆಚ್ಚಿಗೆ ಪ್ರೆಷರ್ ಬೀಳೋದ್ರಿಂದ, ಆಕ್ಸಿಜನೇಟೆಡ್ ಬ್ಲಡ್ ಇರೋದ್ರಿಂದ ಇಲ್ಲಿ ಪ್ರೆಷರ್ ಹೆಚ್ಚಿಗೆ ಇರೋದಕ್ಕೆ ಇದು ನೋಡ್ರಿ ಸೈಜ್ ಸಹ ದಪ್ಪ ಇದೆ ಅಥವಾ ಥಿಕ್ನೆಸ್ ಈಸ್ ಮೋರ್ ಇನ್ ಕಂಪ್ಯಾರಿಸನ್ ವಿತ್ ರೈಟ್ ಸೈಡ್. ಯಾಕಂದ್ರೆ ಇಲ್ಲಿ ಡಿಆಕ್ಸಿಜನೇಟೆಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ವಿಲ್ ಬಿ ದೇರ್. ಇದು ಅಷ್ಟೊಂದು ಅರ್ಜೆಂಟ್ ಆಗಿ ಹೋಗಿ ಎಲ್ಲ ಪಾರ್ಟಿಗೆ ಅಥವಾ ಲಂಗ್ಸ್ಗೆ ಸೇರೋವಂಥದ್ದು ಏನಿರಲ್ಲ. ಹಾಗಾಗಿ ಇಲ್ಲಿ ಅಷ್ಟೊಂದು ಪ್ರೆಷರ್ ಅಪ್ಲೈ ಆಗಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಥಿಕ್ನೆಸ್ ಕಡಿಮೆ ಇದೆ. ಇಟ್ ಈಸ್ ಕಂಪೇರಿಟಿವ್ಲಿ ಥಿನ್. ಇಟ್ ಇಸ್ ಕ್ಲಿಯರ್. ದೆನ್ ವಾಟ್ ಈಸ್ ಹಾರ್ಟ್? ಹಾರ್ಟ್ ಈಸ್ ಅ muscular organ which pumps the blood
ಇಸ್ ಕ್ಲಿಯರ್? ಅರ್ಥ ಆಯ್ತಾ? ಈಗ ಇಲ್ಲಿ ನೋಡಿ ಫಂಕ್ಷನ್ ಚೇಂಬರ್ಸ್ ಇದನ್ನು ನೋಡಿದ್ವಿ. ಇದ್ರ ನಂತರ ಸೌಂಡ್, ಬೀಟ್ಸ್, ವರ್ಕಿಂಗ್ ಆಫ್ ಹಾರ್ಟ್. ಈಗ ನೋಡಿ, ಈಗ ಹಾರ್ಟ್ ಯಾವ ರೀತಿ ವರ್ಕ್ ಮಾಡುತ್ತೆ. ಫಸ್ಟ್ ಡಿಆಕ್ಸಿಜನೇಟೆಡ್ ಬ್ಲಡ್. ಡಿಆಕ್ಸಿಜನೇಟೆಡ್ ಬ್ಲಡ್ ಕಮ್ಸ್ ಫ್ರಮ್ ವೇನಾ ಕೇವಾ, ಫ್ರಮ್ ದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ. ಮೇಲಿಂದ ಬರೋದು. ಯಾಕಂದ್ರೆ ನಾನು ಫಸ್ಟ್ ಫ್ಲೋರ್ನಲ್ಲಿ ಇದ್ದೀವಿ, ನಮ್ಮ ಮನೆ ನಾವಿರೋದು ಅಲ್ಲೇ, ನಾವು ಅಲ್ಲಿಂದ ನೀರನ್ನು ಕಳಿಸ್ಬೇಕು ಅಂತ ಹೇಳಿದೆ. ಯಾಕಂದ್ರೆ ಯೂಶುವಲಿ ಟಾಪ್ ಫ್ಲೋರ್ ಮೇಲೆ ಹಾಕಿರ್ತಾರೆ ಸಿಂಟೆಕ್ಸ್ನ. ನಾನು ಬೇಕಂತ ನಾನು ಫಸ್ಟ್ ಫ್ಲೋರ್ನಲ್ಲಿ ಇದ್ದೀವಿ, ಅಲ್ಲಿಂದ ನೀರನ್ನು ನಾವು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ಗೆ ಕಳಿಸ್ಬೇಕು, ಗ್ರೌಂಡ್ ಫ್ಲೋರ್ಗೆ ಕಳಿಸ್ಬೇಕಂತ ಯಾಕೆ ಹೇಳಿದೆ ಅಂದರೆ ಹಾರ್ಟ್ ಈ ಪಾರ್ಟಲ್ಲಿದೆ. ಓಕೆ, ಇಲ್ಲಿರೋದ್ರಿಂದ impure blood from upper part, it should also come, and pure blood from the heart should go to upper part also as well as to lower part also. ಹಾಗಾಗಿ ಇಲ್ಲಿ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಯಿಂದ ಬರುವಂತಹ ಇಂಪ್ಯೂರ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಇಟ್ ಎಂಟರ್ಸ್ ಫ್ರಮ್ ವೇನಾ ಕೇವಾ, ಅಂಡ್ ದೆನ್ ಈ ಲೋಯರ್ ಪಾರ್ಟ್ ಆಫ್ ದ ಬಾಡಿಯಿಂದ ಬರುವಂಥದ್ದು ಇಲ್ಲಿರುವಂಥ ಇನ್ನೊಂದು ವೇನಾ ಕೇವಾದಿಂದ ಎಂಟರ್ ಆಗುತ್ತೆ. ಇಲ್ಲಿ ಎಂಟರ್ ಆದ ತಕ್ಷಣ ಏನಾಗುತ್ತೆ, ವೆನ್ ದೆರ್ ವಿಲ್ ಬಿ ಮೋರ್ ಫ್ಲೋ ಆಫ್ ಬ್ಲಡ್. ಇಲ್ಲಿ ಫುಲ್ ಆಯಿತು ಬ್ಲಡ್ ಅಂದ ತಕ್ಷಣ ಇಲ್ಲಿರೋಂಥ ವಾಲ್ವ್ ಇಲ್ಲಿರೋಂಥ ವಾಲ್ವ್ ಏನಾಗುತ್ತೆ, ಓಪನ್ ಆಗುತ್ತೆ. ಇಲ್ಲಿರೋ ವಾಲ್ವ್ ಓಪನ್ ಆದ ತಕ್ಷಣ ಇಲ್ಲಿರೋಂಥ ಬ್ಲಡ್ ಎಲ್ಲ ಇಲ್ಲಿ ಸೇರ್ಕೊಳುತ್ತೆ. ನಂತರ ಇಲ್ಲಿ ಮುಚ್ಚಿದ ತಕ್ಷಣ ಇಲ್ಲಿರೋಂಥ ವಾಲ್ವ್ ಯಾವುದು, ಪಲ್ಮನರಿ ಆರ್ಟರೀಸ್ಗೆ ಹೋಗುವಂಥ ವಾಲ್ವ್ ಇದು ಓಪನ್ ಆಗುತ್ತೆ. ಇದು ಅರ್ಥ ಆಯ್ತಾ? ಇಲ್ಲಿರುವಂಥ ಪಲ್ಮನರಿ ಆರ್ಟರಿಗೆ ಹೋಗುವಂಥ ವಾಲ್ ಓಪನ್ ಆಗುತ್ತೆ. ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ಫಸ್ಟ್ ಇಲ್ಲಿ ರೈಟ್ ಆರ್ಟ್ರಿಯಂನಲ್ಲಿ ಬ್ಲಡ್ ಫುಲ್ ತುಂಬಿದ ನಂತರ ಇಲ್ಲಿರುವಂತಹ ವಾಲ್ ಓಪನ್ ಆಗಿ ಇದು ಕಾಂಟ್ರಾಕ್ಷನ್ ಇದ್ದಾಗ ಕೆಳಗಡೆ ಇರುವಂತಹ ಈ ವೆಂಟ್ರಿಕಲಿನ ವಾಲ್ ಓಪನ್ ಆಗುತ್ತೆ. ಅದು ಕಾಂಟ್ರಾಕ್ಟ್ ಆದಾಗ ಈ ಆರ್ ಟಿ ಎಮ್ ಹತ್ರ ಇರುವಂಥ ವಾಲ್ ಓಪನ್ ಆಗುತ್ತೆ. ಅವಾಗ ಇಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಎಲ್ಲ ಫ್ಲೋ ಆಗುತ್ತೆ. ನೆಕ್ಸ್ಟ್ ಇದು ಸ್ಟಾಪ್ ಆದಾಗ ಈ ಕಡೆ ಇರುವಂಥ ವಾಲ್ ಅದು ಓಪನ್ ಆಗುತ್ತೆ. ಇದ್ರ ಮೂಲಕ ಏನಂದ್ರೆ ಇಟ್ ಎನ್ಶೋರ್ಸ್ ಒನ್ ಸೈಡೆಡ್ ಮೂವ್ಮೆಂಟ್ ಆಫ್ ದ ಬ್ಲಡ್. ಅವು ಎರಡು ಸೈಡೆಡ್ ಮೂವ್ಮೆಂಟ್ ಅಲ್ಲ. ನೀವು ಬೇಕಾದ್ರೆ ಬೋರ್ ಹೊಡೆದ್ರಿ ಅಂದ್ರೆ ನೀರು ನೀವು ನಿಲ್ಸಿದ ಮೇಲೂ ಬರ್ತಾ ಇರುತ್ತೆ. ಯಾಕಂದ್ರೆ ಒನ್ ಸೈಡೆಡ್ ಮೂವ್ಮೆಂಟ್ ಆಫ್ ವಾಟರ್ ವಿಲ್ ಬಿ ದೇರ್, ವಾಟರ್ ಕೆನಾಟ್ ಗೋ ಬ್ಯಾಕ್ವರ್ಡ್ಸ್. ಆ ರೀತಿ ಇಲ್ಲಿ ಒನ್ ಸೈಡೆಡ್ ಆಫ್ ಮೂವ್ಮೆಂಟ್ ಆಫ್ ವಾಟರ್ ಅನ್ನ ಬ್ಲಡ್ ಅನ್ನ ಎನ್ಶೋರ್ ಮಾಡೋದಕ್ಕೋಸ್ಕರ ಈ ವಾಲ್ಸ್ ಆಲ್ಟರ್ನೇಟಿವ್ ಆಗಿ ರಿಯಾಕ್ಟ್ ಮಾಡ್ತವೆ. ಇದ್ರ ನಂತರ ಎಲ್ಲಿ ಹೋಗುತ್ತೆ, ಪಲ್ಮನರಿ ಆರ್ಟರೀಸ್ ಇಲ್ಲಿಗೆ ಹೋಗುತ್ತೆ ಅಂತ ನೋಡಿದ್ರಿ. ಇದ್ರ ನಂತರ ಫ್ರಮ್ ಪಲ್ಮಿನರಿ ವೇನ್ ಆಕ್ಸಿಜನೇಟೆಡ್ ಬ್ಲಡ್, ಇಲ್ಲಿ ಈ ಕಡೆ ಇರುವಂತಹದ್ದು ಯಾವುದು, ಪಲ್ಮಿನರಿ ವೇನ್ಸ್. ಇಲ್ಲಿಂದ ಪಲ್ಮಿನರಿ ವೇನಿಂದ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಟು ಲೆಫ್ಟ್ ಆರ್ಟಿಯಮ್. ನೋಡ್ರಿ, ಫಿಗರ್ನ ನೋಡ್ಕೊಂಡು ನೀವು ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೆನ್ಪುಳಿಯುತ್ತೆ. ಯಾಕಂದ್ರೆ ಡ್ರಾ ದ ಫಿಗರ್ ಆಫ್ ಹ್ಯೂಮನ್ ಹಾರ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಫಂಕ್ಷನಿಂಗ್ ಆ್ಯಂಡ್ ನೇಮ್ ಆಲ್ ದ ಪಾರ್ಟ್ಸ್. ಈ ರೀತಿ ಸಹ ಭಾಳ ಸಲ ಎಕ್ಸಾಮ್ನಲ್ಲಿ ಕೇಳಿದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಏನಂದ್ರೆ ಈ ಪಲ್ಮನರಿ ವೇನ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ ಒಳಗಡೆ ಬಂದು ದೆನ್ ಹಿಯರ್ it reaches to left ventricle. From left ventricle it goes through aorta. Inda idu different parts of the body or different places of the body are in for each and every cell of the body this oxygenated blood will be sent. Idu functioning of blood, ಫಂಕ್ಷನಿಂಗ್ ಆಫ್ ಹಾರ್ಟ್, ಯಾವ ಕಡೆಯಿಂದ ಬರುತ್ತೆ ಯಾವ ಕಡೆಗೆ ಹೋಗುತ್ತೆ ಅಂತ. ಇದ್ರ ನಂತರ ನಾವು ನೋಡೋದೇನಂದ್ರೆ ಟ್ಯೂಬ್ಸ್, ಈ ಹಾರ್ಟಿನ ಫಂಕ್ಷನ್. ಓಕೆ, ಇದಕ್ಕಿಂತ ಮೊದಲು ಡಬಲ್ ಸರ್ಕ್ಯುಲೇಷನ್ ಅದೊಂದು ಬಿಟ್ಟಿದೆ. ಸರಿ ಡಬಲ್ ಸರ್ಕ್ಯುಲೇಷನ್ ಮೀನ್ಸ್ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ಸರ್ಕ್ಯುಲೇಷನ್ಸ್. ಒನ್ ಈಸ್ ಸಿಂಗಲ್ ಸರ್ಕ್ಯುಲೇಷನ್, ಸೆಕೆಂಡ್ ಒನ್ ಡಬಲ್ ಸರ್ಕ್ಯುಲೇಷನ್. Circulation means what? It is a movement of needed materials inside our body. Double circulation andre blood circulates 2 times. ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಲಂಗ್ಸ್ಗೆ ಹೋಗೋದು ಸಹ ಫ್ರಮ್ ಹಾರ್ಟ್ impure or carbon dioxide rich blood it goes to lungs and then
In lung capillaries, they will receive deoxygenated blood or carbon dioxide rich blood, and then here pulmonary veins, pulmonary ಇಲ್ಲಿ ಲಂಗ್ ಕ್ಯಾಪಿಲರೀಸ್ ಇರ್ತಾವಲ್ಲ ಅವು ಏನು ಮಾಡುತ್ತೆ, ಪಲ್ಮನರಿ ವೇನ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ಕಳಿಸುತ್ತೆ. ಇಲ್ಲಿಂದ ಒಂದು ಸರ್ಕಲ್ ಆಯಿತು, ಎಲ್ಲಿಂದ ಸೀದಾ ಲಂಗ್ಸಿಗೆ ಹೋಗಿ ಮತ್ತೆ ಬ್ಲಡ್ಡಿಗೆ ಬಂತು, ಒಂದು ಸಿಂಗಲ್ ಸರ್ಕ್ಯುಲೇಷನ್. ದೆನ್ ಫ್ರಮ್ ಹಾರ್ಟ್ ಥ್ರೂ ಆರ್ಟರೀಸ್ ಏನಾಗುತ್ತೆ, ಇಲ್ಲಿಂದ ಫಾರ್ ಈಚ್ ಅಂಡ್ ಎವರಿ ಸೆಲ್ಸ್ ಆಫ್ ದ ಬಾಡಿ ಬ್ಲಡ್ ಈಸ್ ಸರ್ಕ್ಯುಲೇಟೆಡ್. ದೆನ್ impure or carbon dioxide rich blood, it moves by veins again to heart. ನೋಡ್ರಿ, ಇಲ್ಲಿಂದ ಲಂಗ್ಸ್ಗೆ ಒಂದು ಸರ್ಕಲ್ ಅಥವಾ ಸರ್ಕ್ಯುಲೇಷನ್ ಫ್ರಮ್ ಹಾರ್ಟ್ ಟು all the parts of the or all the cells of the body and again back to heart. It is second circulation. ಇದು double circulation of blood. In our human beings, double circulation is taken place. But in fishes, single circulation is taken place. Why? Because in fishes, only 2 parts are there, or 2 chambers are there. ನೀವು 9th standard ಆಲ್ರೆಡಿ ಕಲ್ತಿದ್ದೀರಿ. ಈ ರೀತಿ 4 chambers ಇರಲ್ಲ, ಅಲ್ಲಿರುವಂಥದ್ದು 4 chambers ಇರಲ್ಲ, ಕೇವಲ 2 chambers, ಆರ್ಟಿಯಂ ವೆಂಟ್ರಿಕಲ್ ಅಷ್ಟೇ ಇರುತ್ತೆ. ಡೈರೆಕ್ಟ್ ಆಗಿ ಪಾಸ್ ಆಗುತ್ತೆ. ಹೇಗಂದ್ರೆ ಡೈರೆಕ್ಟ್ ಆಗಿ ಬ್ಲಡ್ it goes near gills and gets oxygen and reaches all the parts of the body. Adu single circulation. In single circulation, blood enters the heart only once in a complete circle. But in double circulation, blood comes to the heart 2 times for one complete process. That is called double circulation. Yake ee fishes alli single circulation is saaku? Because the body temperature of the fish is influenced by its atmosphere, its surroundings or its environment. ಈಗ ಫಿಶ್ ನಲ್ಲಿ ಏನಾಗುತ್ತೆ, ಅದರ ಬಾಡಿ ಟೆಂಪರೇಚರ್ ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಇಟ್ಸ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಬಟ್ ಒಂದಿಷ್ಟು ನಮ್ಮ ಈಗ ಬರ್ಡ್ಸ್ ಆಗಿರಲಿ ಅಥವಾ ಅನಿಮಲ್ಸ್ ಆಗಿರಲಿ, ಮ್ಯಾಮಲ್ಸ್ ಆಗಿರಲಿ, ನಾವು ಏನು ಮಾಡ್ತೀವಿ ಅಂದರೆ ವಿ ಆರ್ ವಾರ್ಮ್ ಬ್ಲಡೆಡ್ ಬಿಕಾಸ್ ಅವರ್ ಬಾಡಿ ಟೆಂಪರೇಚರ್ ಈಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಕಂಪ್ಲೀಟ್ಲಿ ಬೈ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಹೊರಗಿನ ಎನ್ವಿರಾನ್ಮೆಂಟ್ ಇಂದ ನಮ್ಮ ಬಾಡಿ ಟೆಂಪರೇಚರ್ ಕಂಪ್ಲೀಟ್ ಆಗಿ ಡಿಸೈಡ್ ಆಗಿಲ್ಲ. ಅದರಿಂದ ಏನಾಗುತ್ತೆ, ಬಿಕಾಸ್ ಆಫ್ ದಟ್ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಬಾಡಿ ಟೆಂಪರೇಚರ್. ವೆನ್ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಬಾಡಿ ಟೆಂಪರೇಚರ್, ವಿ ಹ್ಯಾವ್ ಟು ಡೂ ಮೋರ್ ರೆಸ್ಪಿರೇಷನ್. ಫಾರ್ ದಟ್ ವಿ ನೀಡ್ ಮೋರ್ ಎನರ್ಜಿ ಆರ್ ಮೋರ್ ಆಕ್ಸಿಜನ್ ಇಸ್ ನೀಡೆಡ್. ಭಾಳ ಎನರ್ಜಿ ಬೇಕು, ಹಾಗಾಗಿ ಭಾಳ ಆಕ್ಸಿಜನ್ ಬೇಕು. ಸೊ ವಿ ನೀಡ್ ಮೋರ್ ಅಮೌಂಟ್ ಆಫ್ ಆಕ್ಸಿಜನ್ ಟು ಡಿರೈವ್ ಮೋರ್ ಎನರ್ಜಿ. ಹಾಗಾಗಿ ಹೆಚ್ಚು ಎನರ್ಜಿ ಬೇಕು ಅನ್ನೋದಕ್ಕೋಸ್ಕರ ಏನಾಗುತ್ತೆ, ವಿ ನೀಡ್ ಮೋರ್ ಆಕ್ಸಿಜನ್. As we need more oxygen, we need pakka pure oxygenated blood to each and every cell. If a little quantity of blood which has been mixed, oxygenated and deoxygenated blood ಎರಡು ಸ್ವಲ್ಪ ಮಿಕ್ಸ್ ಆತಂದ್ರೂ ಸಹ ಏನಾಗುತ್ತೆ, ಅದರಿಂದ we are not going to get full oxygen for our activities and then to maintain our temperature. So only we have 4 chambers which will separate the impure and pure blood or oxygenated and deoxygenated blood. ಹೇಗೆ ಅಂದರೆ ಇಲ್ಲಿ ನೋಡಿ, ಇಲ್ಲಿರುವಂಥ ವಾಲ್ ಯಾವುದು, ಈ ಸೆಪ್ಟಮ್ ವಾಲ್, ಇಟ್ ವಿಲ್ ನಾಟ್ ಅಲೋ ದ ಬ್ಲಡ್ ಟು, ದಟ್ ಮೀನ್ಸ್ impure and pure blood are deoxygenated and oxygen blood will not be mixed. ಆ ರೀತಿ ಸಪ್ರೇಟ್ ಮಾಡುತ್ತೆ. But we have seen in some reptiles and others, ಅಲ್ಲಿ ಏನಿರುತ್ತೆ, 3 ಚೇಂಬರ್ಡ್ ಆಂಫಿಬಿಯನ್ಸ್ನಲ್ಲೂ 3 ಚೇಂಬರ್ಡ್ ಬ್ಲಡ್ ಇರುತ್ತೆ, 3 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಬಿಕಾಸ್ ದೇ ಕ್ಯಾನ್ ಓವರ್ಕಮ್ ಆರ್ ದೇ ಕ್ಯಾನ್ ಮೇಂಟೈನ್, ದೇ ಕ್ಯಾನ್ ಟಾಲರೇಟ್ ಸಮ್ ಮಿಕ್ಸ್ಚರ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಸ್ವಲ್ಪ ಮಿಕ್ಸ್ ಆದರೆ ಅದು ಟಾಲರೇಟ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಈ ಆಂಫಿಬಿಯನ್ಸ್ನಲ್ಲಿ, ರೆಪ್ಟೈಲ್ಸ್ನಲ್ಲಿ, because their body temperature is also somewhat controlled by or influenced by environment. But mammals and birds, our body temperature is almost free from external conditions or environmental conditions. ನಾವು ನಮ್ಮ ಬಾಡಿ ಟೆಂಪರೇಚರ್ನ, ನಮ್ಮ ಬಾಡಿಯನ್ನು ನಾವೇ ವಾರ್ಮ್ ಆಗಿ ಇಟ್ಕೊಳಕ್ಕೆ
ಟ್ರೈ ಮಾಡ್ತೀವಿ. ಹಾಗಾಗಿ ವಿ ನೀಡ್ more oxygen. So only separation of oxygenated and deoxygenated blood is important. Because of that only we have 4 chambers and we have complete separation of oxygenated and deoxygenated blood. ಇದನ್ನ ಯಾಕೆ ಇಷ್ಟು ಟೈಮ್ ತಗೊಂಡು ಹೇಳಿದೆ ಅಂದ್ರೆ in 3-4 question papers this question has been asked. Why do we have 4 chambers, 4 chambered heart? What is the importance of separating ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್? ಈ ರೀತಿ ಕ್ವಶನ್ಸ್ಗಳನ್ನು ಒಂದು 3-4 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇದನ್ನ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ನಲ್ಲಿ ಇನ್ಫಾರ್ಮೇಷನ್ ಸಿಗಲ್ಲ, ಸ್ವಲ್ಪ ಇರುತ್ತೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಆ್ಯಡ್ ಮಾಡಬೇಕಾಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಸ್ಟಡಿ ಮಾಡ್ಕೊಂಡು ಅದಕ್ಕೋಸ್ಕರ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ. ಈಗ ಇದ್ರ ನಂತರ ಓಕೆ, ಸಿಂಗಲ್ ಸರ್ಕ್ಯುಲೇಷನ್, ಡಬಲ್ ಸರ್ಕ್ಯುಲೇಷನ್ ಮುಗೀತು. ಈಗ ಬಿ ಪಿ, ವಾಟ್ ಇಸ್ ಬಿ ಪಿ? ಬ್ಲಡ್ ಪ್ರೆಷರ್. ಪ್ರೆಷರ್. Okay, blood pressure. What is blood pressure? Pressure exerted by the blood and the arteries. Pressure exerted by the blood by the artery. What is air pressure? Pressure exerted by air antivala. Other reason, what is blood pressure? Pressure exerted by blood on what? On arteries. Arteries ಮೇಲೆ ಎಷ್ಟು ಪ್ರೆಷರ್ ಆಗುತ್ತಾ ಬ್ಲಡ್, ಅದು ಬ್ಲಡ್ ಪ್ರೆಷರ್ ಅಂತಾರೆ. ಇದ್ರಾಗ ಯೂಶುವಲಿ ನಾವು ಬಿ ಪಿ ಟೆಸ್ಟ್ ಮಾಡ್ಸ್ಕೊಳಕ್ ಹೋದಾಗ ಇಲ್ಲಿ ಏನು ಮಾಡ್ತಾರೆ, 2 ರೀತಿ. ಅಲ್ಲಿ ಒಂದು ಯಾವುದೋ ಮಷಿನ್ ಕೈಗೆ, ಇಲ್ಲಿ ಫಸ್ಟ್ಗೆಲ್ಲ ಬರ್ತಿತ್ತು, ಈಗೇನೋ ಸ್ವಲ್ಪ ಮಷಿನ್ ಚೇಂಜ್ ಆಗಿ ಕೈಗೊಂದು ದೊಡ್ಡ ಬಟ್ಟೆ ಟೈಪ್ ಏನದು ಕಟ್ಟಿ ಅಲ್ಲಿ ಉದ್ದೊಂದೊಂದು ಡಬ್ಬಿ ಇಟ್ಟು ಅಲ್ಲಿಂದ ಹಿಂಗೆ ಚಿಕ್ತಿದ್ರು ಅಂತ ಸಣ್ಣದೇನೋ ಒಂದು ಇರುತ್ತೆ, ಅದನ್ನ ಹಿಂಗೆ ಚಿಕ್ತಿದ್ರು. ಚಿಕ್ಕದಂಗೆಲ್ಲ ಅಲ್ಲಿ ಏನಾಗುತ್ತೋ ರೀಡಿಂಗ್ ಸ್ವಲ್ಪ ಹಿಂಗೋಗಿ ಹಿಂಗೆ ಕಡಿಮೆ ಬರುತ್ತೆ. ಅವ್ರು ಹಂಗೆ ನಟ್ತಿರೋದಂತಿರು ನೋಡ್ತಿದ್ರು, ಹಿಂಗೋಗಿ ಹಿಂಗೆ ಬರೋದು. ಇನ್ನು ಬಿ ಪಿ ಚೆಕ್ ಮಾಡೋ ಮಷಿನ್. ಈಗೆಲ್ಲ ಬೇರೆ ಬೇರೆ ಟೆಕ್ನಾಲಜಿ ಚೇಂಜ್ ಆಗಿರುತ್ತೆ. ಆದರೆ ಅದನ್ನು ಭಾಳ ಕಡೆ ಭಾಳಷ್ಟು ದಿನ ಅದು ಯೂಸ್ನಲ್ಲಿ ಇರ್ತಿತ್ತು. ಅವಾಗ ನೋಡ್ತಿರ್ಬೇಕಾದ್ರೆ ಯೂಶ್ವಲಿ ಬಿ ಪಿ ಚೆಕ್ ಮಾಡಿದ ಮೇಲೆ ಅವರು ಒಂದೇ ಒಂದು ನಂಬರ್ ಕೊಡಲ್ಲ, 120/80, 130/70 ಈ ರೀತಿ ಬಿ ಪಿ ವೇರಿಯೇಷನ್ ಅನ್ನು ಕೊಡ್ತಿರ್ತಾರೆ. ಅದು ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಸ್ವಲ್ಪ ಡಾಕ್ಟರ್ ಏನಾದರೂ ಬರೆದ್ರು ಸಹ ನಿಮ್ಮ ಮನೇಲಿ ಯಾರಿಗಾದ್ರೂ ಏನಾದರೂ ಬಿ ಪಿ ಇನ್ನೊಂದು ಮತ್ತೊಂದು ಸಮಸ್ಯೆ ಇತ್ತಂದ್ರೆ ಅದು ಏನು, ಯಾಕೆ ಹಂಗೆ ಬರ್ದಿದ್ದಾರೆ ಅಂತ ನಿಮಗೆ ಈಗ ಅರ್ಥ ಆಗುತ್ತೆ. ನೋಡ್ರಿ, ಮೊದಲು ಇಲ್ಲಿ ಬಿ ಪಿ ಇದರಲ್ಲಿ 2 ರೀಡಿಂಗ್ ಬರೀತಾರೆ ಅಂತ ಹೇಳಿದೆ. ಒಂದನೇದು ಯಾವುದು? ಸಿಸ್ಟೋಲಿಕ್ ಪ್ರೆಷರ್. ಅದನ್ನ ಮೊದಲು ಬರೀತಾರೆ. ಸಿಸ್ಟೋಲಿಕ್ ಪ್ರೆಷರ್ ಅಂದ್ರೆ ಇಟ್ ಇಸ್ ಅ ಪ್ರೆಷರ್ which has been, that means it is the maximum pressure which has been exerted during contraction. ಈ ರೀತಿ ಕಾಂಟ್ರಾಕ್ಟ್ ಆದಾಗ ವೆಂಟ್ರಿಕಲ್ಸ್ ಈ ಕಾಂಟ್ರಾಕ್ಟ್ ಆದಾಗ ಆದಂತ ಮ್ಯಾಕ್ಸಿಮಮ್ ಪ್ರೆಷರ್ಗೆ ಏನಂತೀವಿ? ಸಿಸ್ಟೋಲಿಕ್ ಪ್ರೆಷರ್. ಸಿಸ್ಟೋಲಿಕ್ ಮೀನ್ಸ್, ಸಿಸ್ಟೋಲ್ ಮೀನ್ಸ್ ಕಾಂಟ್ರಾಕ್ಷನ್. ಸಿಸ್ಟೋಲ್ ಅಂದ್ರೇನು? ಕಾಂಟ್ರಾಕ್ಷನ್. ಇಷ್ಟು ನೆನಪಿಟ್ಕೊಂಡ್ರಿ. ಸಿಸ್ಟೋಲ್ ಅಂದ್ರೆ ಕಾಂಟ್ರಾಕ್ಟ್ ಅನ್ನೋದ್ರಿಂದ, ಕಾಂಟ್ರಾಕ್ಷನ್ ಅನ್ನೋದ್ರಿಂದ ಸಿಸ್ಟೋಲಿಕ್ ಪ್ರೆಷರ್, ಪ್ರೆಷರ್ ಆಫ್ ಕಾಂಟ್ರಾಕ್ಷನ್ ಇನ್ ದ ವೆಂಟ್ರಿಕಲ್ಸ್. ಇದು ಎಷ್ಟಿರಬೇಕು? ಡಿಸೈರ್ಡ್ ಈಸ್ 120 mm ಅಷ್ಟಿರಬೇಕು. ಭಾಳ ಹೆಚ್ಚಾದರೆ ಹೈ ಬಿ ಪಿ, ಕಡಿಮೆ ಆದರೆ ಲೋ ಬಿ ಪಿ. ನೆಕ್ಸ್ಟ್ ಡಯಸ್ಟೋಲಿಕ್ ಪ್ರೆಷರ್. ಅದ್ರ ಕೆಳಗಡೆ ಇನ್ನೊಂದು ಬರುತ್ತಾರೆ. ಅದು ಏನಂದ್ರೆ ಈ ರೀತಿ ಕಾಂಟ್ರಾಕ್ಷನ್ ಆದಾಗಲ್ಲ, ರಿಲ್ಯಾಕ್ಸ್ ಆದಾಗ ಆದಂತಹ ಪ್ರೆಷರ್. ದಟ್ ಮೀನ್ಸ್ ಇಟ್ಸ್ ದ ಮಿನಿಮಮ್ ಪ್ರೆಷರ್ ವೆನ್ ದೆರ್ ಈಸ್ ರಿಲ್ಯಾಕ್ಸೇಷನ್. ಆ ರೀತಿ ಬ್ಲಡ್ ಈಗ ವೆಂಟ್ರಿಕಲ್ಸ್ ನಲ್ಲಿ ರಿಲ್ಯಾಕ್ಸ್ ಆದಾಗ ಎಷ್ಟು ಪ್ರೆಷರ್ ಆಗಿರುತ್ತೆ ಅದಕ್ಕೆ ಏನಂತೀವಿ? ಡಯಸ್ಟೋಲಿಕ್ ಪ್ರೆಷರ್. ಡಯಸ್ಟೋಲ್ ಮೀನ್ಸ್ ರಿಲ್ಯಾಕ್ಸ್. ಇಟ್ ಇಸ್ ದ ಪ್ರೆಷರ್, ಮಿನಿಮಮ್ ಪ್ರೆಷರ್ ವಿಚ್ ಹಸ್ ಬಿನ್ ನೋಟೆಡ್ ಡ್ಯೂರಿಂಗ್ ರಿಲ್ಯಾಕ್ಸೇಷನ್ ಆಫ್ ದ ವೆಂಟ್ರಿಕಲ್ಸ್. ಇದು ಎಷ್ಟಿರಬೇಕು? 80 mm ಇರಬೇಕು. ಆದರೆ ಇವೆರಡು ಸಹ ಡಿಫ್ರೆನ್ಸ್ ಇತ್ತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದ್ಸಲ ನೆನಪಿಟ್ಕೊಂಡ್ರೆ ಏನಂದ್ರೆ, ಸಿಸ್ಟೋಲಿಕ್ ಪ್ರೆಷರ್ ಮೀನ್ಸ್ ಕಾಂಟ್ರಾಕ್ಷನ್ ಪ್ರೆಷರ್, ಇಟ್ ಶುಡ್ ಬಿ 120 mm, ಅಂಡ್ ಡಯಸ್ಟೋಲಿಕ್ ಪ್ರೆಷರ್ ಅಂದ್ರೆ ರಿಲ್ಯಾಕ್ಸ್ ಆದಾಗಿದ್ದು, ಈ ಹಾರ್ಟ್ ನಲ್ಲಿರುವಂತ ವೆಂಟ್ರಿಕಲ್ಸ್ ರಿಲ್ಯಾಕ್ಸ್ ಆದಾಗಿದ್ದು ರಿಲ್ಯಾಕ್ಸೇಷನ್ ಅಥವಾ ಡಯಸ್ಟೋಲಿಕ್ ಪ್ರೆಷರ್, ಇಟ್ ಶುಡ್ ಬಿ 80 mm. ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇದರ ನಂತರ ನಾವು ನೋಡೋದು ಏನು? ಆಕ್ಟಿವಿಟಿ 6.7 ಇದನ್ನೊಂದು ಕಂಪ್ಲೀಟ್ ಮಾಡೋದಿದೆ. ಅದೇನಂದ್ರೆ ಸಿಂಪಲ್, ಅದು ಇಂಪಾರ್ಟೆನ್ಸ್ ಆಫ್ ಹಿಮೋಗ್ಲೋಬಿನ್ ಕಂಟೆಂಟ್ ಅಷ್ಟೇ. ಅದಕ್ಕೇನು ಹೇಳಿದ್ದಾರೆ ನಿಮಗೆ? ಬೇರೆ ಬೇರೆ ಒಂದು ಯು ವಿಸಿಟ್ ಒನ್ ಹೆಲ್ತ್ ಸೆಂಟರ್, ನಿಮ್ಮ ಹತ್ರ ಇರುವಂಥ ಒಂದು ಹತ್ರದಲ್ಲಿರುವಂಥ ಒಂದು ಹೆಲ್ತ್ ಸೆಂಟರ್ ಅಥವಾ ಆಸ್ಪತ್ರೆಗೆ ಹೋಗಿ ವಿಸಿಟ್ ಮಾಡಿ, ಆ್ಯಂಡ್ ಆಫ್ಟರ್ ದಟ್ ಯು ವಿಸಿಟ್ ಟು ವೆಟರ್ನರಿ ಹಾಸ್ಪಿಟಲ್. ಫಾರ್ ದಟ್ ಆಲ್ಸೋ ಯು ವಿಸಿಟ್ ಆ್ಯಂಡ್ ದೆನ್ ಯು ಗೆಟ್ ಸಮ್ ರೀಡಿಂಗ್ಸ್ ಆರ್ ಇನ್ಫಾರ್ಮೇಷನ್. ಏನು ಈ ಹಿಮೋಗ್ಲೋಬಿನ್ ಕಂಟೆಂಟ್ ಎಷ್ಟಿರಬೇಕು ಯಾರ್ಯಾರಲ್ಲಿ ಅಂತ. ಫಸ್ಟ್ ಚಿಲ್ಡ್ರನ್ ಅಲ್ಲಿ ಎಷ್ಟಿರುತ್ತೆ?
11.5 to 15.5 grams. ಎಷ್ಟು 11.5 to 15.5 ಗ್ರಾಮ್ ಇರಬೇಕು ಯಾರಲ್ಲಿ, ಚಿಲ್ಡ್ರನ್ ಅಲ್ಲಿ. ಅದನ್ನೇ ನಿಮಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಹೇಳಿದ್ರೆ ನಾನು ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತಿದ್ದೀನಿ. ಆ ಆಕ್ಟಿವಿಟಿ ಕೇಳಿರೋದು ಇದೇ ಕೆಲಸ. ನೆಕ್ಸ್ಟ್, ಇನ್ ಅಡಲ್ಟ್ ಮೇಲ್ಸ್ ಹೌ ಮಚ್ ಇಟ್ ಶುಡ್ ಬಿ 13.6 to 17.7. ಎಲ್ಲಿ ಅಡಲ್ಟ್ ಮೇಲ್ ನಲ್ಲಿ ಎಷ್ಟು 13.6 to 17.7 adult male. In children 11.5 to 15.5. Next, adult female 12.1 to 15.1. Next, ಈಗ ಈ ಕೌಗಳಲ್ಲಿ ಅಥವಾ ಎಷ್ಟು ಇರುತ್ತೆ 8 to 12 ಅಥವಾ 10.5 ಆವರೇಜ್. ಅದರಲ್ಲಿ ನೀವು ಆಕ್ಸ್ ಅನ್ನು ನೋಡಿದ್ರೆ ಅಲ್ಲಿ 8 to 12 ಮಿಲಿಗ್ರಾಮ್ ಫಿಮೇಲ್, ಅಥವಾ ಈ ಕೌನಲ್ಲಿ ನೋಡಿದ್ರೆ 10 to 15 ಗ್ರಾಮ್ ಇರಬೇಕು. ನೆಕ್ಸ್ಟ್, ಬಫೆಲೋದಲ್ಲಿ ಸಹ ನೀವು ಚೆಕ್ ಮಾಡಿ ಅಂತ ಹೇಳಿದ್ರೆ ಬಫೆಲೋ, ಅದರಲ್ಲಿ ಈ ಬಫೆಲೋದಲ್ಲಿ 12.5 to 14.5 ಗ್ರಾಮ್ ಇರಬೇಕು. ಯಾವುದು ಹಿಮೋಗ್ಲೋಬಿನ್. ನೆಕ್ಸ್ಟ್, ಫೀಮೇಲ್ ಬಫೆಲೋ ಅಂದ್ರೆ ಶಿ ಬಫೆಲೋ, ಆ ಬಫೆಲೋದಲ್ಲಿ ಎಷ್ಟಿರಬೇಕು 11.5 to 13.5. ಇದಿಷ್ಟು ಇನ್ಫಾರ್ಮೇಶನ್ ಕಂಠಪಟ್ಟ ಹೊಡೆದು ನೆನ್ಪಿಟ್ಕೊಳ್ಳೋದಲ್ಲ. ವಿ ಕ್ಯಾನ್ ಐಡೆಂಟಿಫೈ ದಟ್ ದೇರ್ ವಿಲ್ ಬಿ ಡಿಫ್ರೆಂಟ್ ಪ್ರಪೋರ್ಷನ್ ಆಫ್ hemoglobin present in children and in male and in female, as well as this proportion of hemoglobin content will be different in male and female animals also. ಇಷ್ಟು ಅರ್ಥ ಮಾಡ್ಕೊಳ್ರಿ. ಜೊತೆಗೆ ಇಲ್ಲಿ ಈ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಏನಾಗುತ್ತೆ, ಇಫ್ ಹಿಮೋಗ್ಲೋಬಿನ್ ಇಸ್ ಲೆಸ್ ದೆನ್ ಸಚ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಅನಿಮಿಯಾ. ರಕ್ತಹೀನತೆ ಅಂತ, ರಕ್ತ ಕಂಪ್ಲೀಟ್ ಆಗಿ ಇಲ್ಲ ಅನ್ನೋದಕ್ಕಿಂತ ಅಲ್ಲಿ ಏನಾಗಿರುತ್ತೆ, ದೇರ್ ವಿಲ್ ಬಿ ಶಾರ್ಟೇಜ್ ಆಫ್ hemoglobin content. If hemoglobin content is less, then what happens? ಇದನ್ನು ಸಹ ಒಂದ್ಸಾರಿ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ. ಪ್ಲೀಸ್ ಕಾನ್ಸಂಟ್ರೇಟ್ ಪ್ರಾಪರ್ಲಿ ಅಂಡ್ ಲರ್ನ್ ಪ್ರಾಪರ್ಲಿ, ಪಾಯಿಂಟ್ ಸರಿ ಮಾಡ್ಕೊಳ್ರಿ. ಈಗ ಅನಿಮಿಯಾ ಆಗುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಆತಂದ್ರೆ ಅದನ್ನೂ ಹೇಳಿದೆ, ಅದನ್ನೂ ಸಹ ಬರ್ಕೊಳ್ರಿ. ಜೊತೆಗೆ ಏನು ಹೇಳ್ತಾ ಇದ್ದೀನಿ ಈಗ, ಇಫ್ ಹಿಮೋಗ್ಲೋಬಿನ್ ಇಸ್ ಲೆಸ್ ದೆನ್ ವಾಟ್ ಮೇ ಬಿ ದ ಪ್ರಾಬ್ಲಮ್. ಇಫ್ ಹಿಮೋಗ್ಲೋಬಿನ್ ಇಸ್ ಲೆಸ್ ದೆನ್ ಆಕ್ಸಿಜನ್ ಕ್ಯಾರಿಯರ್ಸ್ ವಿಲ್ ಬಿ ಲೆಸ್. ಬಿಕಾಸ್ ಹಿಮೋಗ್ಲೋಬಿನ್ ಇಸ್ ದ ಆಕ್ಸಿಜನ್ ಕ್ಯಾರಿಯರ್. ಆಕ್ಸಿಜನ್ ತಗೊಂಡೋಗೋದು ಹಿಮೋಗ್ಲೋಬಿನ್. ಅದೇ ಇಲ್ಲ ಅಂದ್ರೆ ಏನಾಗುತ್ತೆ, ಆಕ್ಸಿಜನ್ ತಗೊಂಡೋಗೋದಿಲ್ಲ ಭಾಳ. ಇದು ಒಂದು ರೀತಿ ಸಮಸ್ಯೆ. ಇದ್ರ ನಂತರ ಏನಾಗುತ್ತೆ, ನೆಕ್ಸ್ಟ್, ಇಫ್ ಆಕ್ಸಿಜನ್ ಇಸ್ ನಾಟ್ ಕ್ಯಾರಿಡ್ ಪ್ರಾಪರ್ಲಿ ದೆನ್ ದೇರ್ ವಿಲ್ ಬಿ ಪ್ರಾಬ್ಲಮ್ ಫಾರ್ ರೆಸ್ಪಿರೇಷನ್ ಅಂಡ್ ಎನರ್ಜಿ ಜನರೇಷನ್. ಬಿಕಾಸ್ ಆಫ್ ದಟ್ ಪರ್ಸನ್ ಮೇ ಬಿಕಮ್ ವೀಕ್. ಹಾಗಾಗಿ ಆ ಪರ್ಸನ್ ವೀಕ್ ಆಗ್ಬೋದು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ಮುಗಿಸಿದೀವಿ. ನಂತರ ಬರುವಂಥದ್ದು ಯಾವ್ಯಾವ ಬ್ಲಡ್ ವೆಸಲ್ಸ್ ಇದಾವೆ ಅಂದ್ರೆ ಈ ಟ್ಯೂಬ್ ಸಿಸ್ಟಮ್ ಯಾವ ರೀತಿ ಇದಾವೆ. ದೇರ್ ಆರ್ ಮೇನ್ಲಿ 2 types. One is artery, second one is veins. Arteries are the blood vessels which carry oxygenated blood. ನೋಡಿ, ಡಿಫ್ರೆನ್ಸಿಯೇಟ್ ಬಿಟ್ವೀನ್ arteries and veins ಅಂತ ಸಹ ಬಹಳ ಸಲ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ. Arteries they carry oxygenated blood. Veins they carry deoxygenated blood. ಆಮೇಲೆ arteries they are situated deep inside the body. ಆದರೆ veins ಅಷ್ಟು ಮಟ್ಟಿಗೆ deep inside the body situate ಆಗಿಲ್ಲ. And then arteries are having thick walls. ಯಾಕಂದ್ರೆ arteries ಅಲ್ಲಿ ಈ ಕಡೆ ಬಂದ್ಬಿಟ್ರಿ, veins are not having that much of thick wall because arteries are having the blood which is having more pressure. ಯಾಕಂದ್ರೆ ಹಾರ್ಟ್ ಇಂದ ಎಲ್ಲ ಪಾರ್ಟಿ ಕಳಿಸ್ಬೇಕಂದ್ರೆ ಬಹಳ ಫಾಸ್ಟ್ ಆಗಿ ಹೋಗ್ತಿರುತ್ತೆ. ನೀವು ಆದ್ರೆ ಏನಾದ್ರು ಒಂದು ಕೆಲಸ ಮಾಡಕ್ ಹೋಗ್ಬೇಕಂದ್ರೆ ಬಹಳ ಸ್ಪೀಡ್ ಅಲ್ಲಿ ಹೋಗ್ತಿರ್ತೀರಿ. ಕೆಲಸ ಮುಗಿದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಬರ್ತೀವಿ, ಹೌದಲ್ಲ. ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಲೇಟ್ ಆಗಿರುತ್ತೆ ಅಥವಾ ಮತ್ತೊಂದು ಆ ಕಾರಣಕ್ಕೆ ಸ್ವಲ್ಪ ಹೋಗೋ ಸ್ಪೀಡ್ಗೂ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಏನಾದ್ರು ಸ್ವಲ್ಪ ಲೇಟ್ ಆತಂದ್ರೆ ಅಲ್ಲಿ ಹಾರ್ನ್ ಹೊಡೆಯೋದು ನೋಡ್ಬೇಕು ಅಷ್ಟು ಮಟ್ಟಿಗೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಅರ್ಜೆನ್ಸಿ ಇರುತ್ತೆ. ಅದೇ ಸಾಯಂಕಾಲ ವಾಪಸ್ ಬರ್ಬೇಕಾದ್ರೆ ಅಷ್ಟು ಅರ್ಜೆನ್ಸಿ ಇರಲ್ಲ. ಯಾಕಂದ್ರೆ ಬೆಳಿಗ್ಗೆ ಹೋಗ್ಬೇಕಂದ್ರೆ ಪ್ರೆಷರ್ ಇರುತ್ತೆ. ಹಂಗೆ ಇಲ್ಲಿ ವೆನ್ oxygenated blood is going to each and every cell, then there will be more pressure. As there will be more pressure, ಆ ಪ್ರೆಷರ್ ತಡೆದು ಏನಾಗಿರುತ್ತೆ, ಈ arteries which are carrying oxygenated blood they will be thick in comparison with veins.
ನಾವೆಲ್ಲದಕ್ಕೂ ಯೂಶುವಲಿ ವೇನ್ಸ್ ಅಂತ ಅಂದೇ ಬಿಡ್ತೀವಿ, ಆದರೆ ಡಿಫರೆನ್ಸ್ ಆಫ್ ಆರ್ಟರೀಸ್ ಅಂಡ್ ವೇನ್ಸ್ ನಿಮಗೆ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ದೀಸ್ ಆರ್ಟರೀಸ್ ಅಂಡ್ ವೇನ್ಸ್ ಇವೆಲ್ಲ ಬ್ಲಡ್ ಅನ್ನ ಸಪ್ಲೈ ಮಾಡೋದಾಗಿರ್ಲಿ, ಅಥವಾ ಬ್ಲಡ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಸಪ್ಲೈ ಮಾಡೋದಾಗಿರ್ಲಿ, ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ತಗೊಂಡ್ಬರೋದಾಗಿರ್ಲಿ, ಇವೆಲ್ಲ ಏನಾಗಿರ್ತವೆ ಅಂದ್ರೆ ದೇ ಆರ್ ಡಿವೈಡೆಡ್ ಇಂಟು ಸ್ಮಾಲ್ ಟ್ಯೂಬ್ಸ್. ಈ ರೀತಿ ಇದಕ್ಕಿಂತ ಒಂದು ಚಿಕ್ಕದು, ಇದಕ್ಕಿಂತ ಒಂದು ಸಣ್ಣದು, ಇದರಾಗಿ ಮತ್ತೊಂದು, ಈ ರೀತಿ ಏನಾಗಿರ್ತವೆ ಇವು ಬಹಳ ಚಿಕ್ಕ ಚಿಕ್ಕ ಏನು ಚಿಕ್ಕ ಚಿಕ್ಕ ಪೈಪ್ಸ್ ಆಗಿ ಅಥವಾ ಟ್ಯೂಬ್ಸ್ ಆಗಿ ಕನ್ವರ್ಟ್ ಆಗಿರ್ತವೆ. ದ ಟ್ಯೂಬ್ಸ್ ವಿಚ್ ಆರ್ ಹ್ಯಾವಿಂಗ್ ಒನ್ ಸೆಲ್ ಥಿಕ್ ವಾಲ್, ದೇ ಆರ್ ಕಾಲ್ಡ್ ಆಸ್ ಕ್ಯಾಪಿಲರೀಸ್. ಟ್ಯೂಬ್ಸ್ which are having, or the blood vessels which are having one cell thick wall, ಒಂದೇ ಒಂದು ಸೆಲ್ ಅಂದ್ರೆ ಅಷ್ಟು ಚಿಕ್ಕದು, ಅಷ್ಟು ಚಿಕ್ಕದಾಗವರೆಗೂ ಈ ರೀತಿ ಒಂದಿರುವಂತ ಬ್ಲಡ್ ಸಪ್ಲೈ ಮಾಡುವಂತ ವೆಜಲ್ ಯಾವುದು ಆರ್ಟರಿ ಆಗಿರ್ಲಿ ವೇನ್ ಆಗಿರ್ಲಿ, ಅದೇನಾಗಿರುತ್ತೆ ಅಟ್ ದ ಎಂಡ್ ಟು ರೀಚ್ ಈಚ್ ಅಂಡ್ ಎವರಿ ಸೆಲ್ ಅದು ಚಿಕ್ಕದಾಗಿ ಸಪ್ರೇಟ್ ಆಗುತ್ತೆ. ಅದಕ್ಕೆ ಏನಂತೀವಿ ಕ್ಯಾಪಿಲರಿ. ಒಂದ್ ಸೆಲ್ ಅಂದ್ರೆ ನೀವೀಗ ಒಂದು ಮನೆಗೆ ನೀರು ಮುಟ್ಟೋದಕ್ಕೆ ಇಷ್ಟು ದಪ್ಪನಲ್ಲಿ ಅಂತಂದ್ರೆ ನೀವು ಇದನ್ನೇ ಯೋಚನೆ ಮಾಡಿ, ನೀವು ನಿಮ್ಮ ಮನೆಗೆ ಸಪ್ಲೈ ಕೊಟ್ಟಿರೋದು ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಅಂತ. ಇದರಿಂದ ನೀವು ನಿಮ್ಮ ಏರಿಯಾಕ್ಕೆ ಸಪ್ಲೈ ಮಾಡಿರುವಂಥ ವಾಟರ್ ಪೈಪ್ ಇಷ್ಟು ದಪ್ಪ ಇರುತ್ತೆ. ನಿಮ್ಮ ಏರಿಯಾಕ್ಕೆ ಸಪ್ಲೈ ಮಾಡಿರೋದಲ್ಲ, ನಿಮ್ಮ ಊರಿಗೆ ಸಪ್ಲೈ ಮಾಡಿರೋ ವಾಟರ್ ಪೈಪ್ ಇಷ್ಟು ದಪ್ಪ ಇರುತ್ತೆ. ಈ ರೀತಿ ಯಾವ ರೀತಿ ನೋಡ್ತೀವಿ ನಾವು, ಅದೇ ರೀತಿ ಏನಂದ್ರೆ ದೀಸ್ ಆರ್ಟರೀಸ್ ಅಂಡ್ ವೇನ್ಸ್ ದೇ ಹ್ಯಾವ್ ಬೀನ್ ಡಿವೈಡೆಡ್ ಕಂಟಿನ್ಯೂಸ್ಲಿ ಇಂಟು ಫೈನ್ blood vessels, which can reach each and every cell. The capillaries, they are the blood vessels which are one cell thick walled blood vessels are called as capillaries. ಇವೇನ್ ಮಾಡ್ತವೆ ಅಂದ್ರೆ ಅಲ್ಲಿಂದ ಬ್ಲಡ್ ಅನ್ನ ಒಂದೊಂದು ಸೆಲ್ಗೆ ಹೋಗಿ ಮುಟ್ಟಿಸ್ಬೇಕಲ್ಲ, ಅಷ್ಟೊಂದು ಚಿಕ್ಕ ಪೈಪ್ ಅಲ್ಲಿ ಹೋಗಿ ಮುಟ್ಟಿಸ್ತವೆ. ಅಥವಾ ಅಲ್ಲಿಂದ ಏನು ಎಕ್ಸ್ಚೇಂಜ್ ಆಫ್ ದಟ್ ಮೀನ್ಸ್ ಡಿಕಾರ್ಬನೇಟ್ ಮೀನ್ಸ್ ಡಿಆಕ್ಸಿನೇಟೆಡ್ ಬ್ಲಡ್ ಅದನ್ನು ಸಹ ತಗೊಳ್ತವೆ. ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ಈ ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್ ನಲ್ಲಿ ಒಂದು ಪಾಯಿಂಟ್ ಬಿಟ್ಟೆ, ಆರ್ಟರೀಸ್ ಆರ್ ನಾಟ್ ಹ್ಯಾವಿಂಗ್ ದ ವಾಲ್ಸ್ ಬಟ್ ವೇನ್ಸ್ ಆರ್ ಹ್ಯಾವಿಂಗ್ ದ ವಾಲ್ಸ್. ಯಾಕೆ? ದೀಸ್ ವಾಲ್ಸ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ನಾಟ್ ಅಲೋ ದ ರಿವರ್ಸ್ ಫ್ಲೋ ಆಫ್ ಬ್ಲಡ್. ಏನ್ ಮಾಡುತ್ತೆ, ಇನ್ ಒನ್ ಡೈರೆಕ್ಷನ್ ಬ್ಲಡ್ ಹ್ಯಾಡ್ ಟು ಬಿ ಮೂವಿಂಗ್. ದಟ್ ಒನ್ ಡೈರೆಕ್ಷನ್ ಮೇಂಟೈನ್ ಮಾಡುವಂತಹ ವಾಲ್ ಎಲ್ಲಿರ್ತವೆ, ಈ ವಾಲ್ಗಳು ವೇನ್ಸ್ ನಲ್ಲಿ ಇರ್ತವೆ, ಆರ್ಟರೀಸ್ ಅಲ್ಲಿ ಇರಲ್ಲ. ಯಾಕಂದ್ರೆ ಇನ್ ಆರ್ಟರೀಸ್ ಬ್ಲಡ್ ಇಸ್ ಹ್ಯಾವಿಂಗ್ ಮೋರ್ ಪ್ರೆಷರ್ ಇನ್ ಒನ್ ಡೈರೆಕ್ಷನ್ ಬಿಕಾಸ್ ಇಟ್ ಹ್ಯಾಸ್ ಬೀನ್ ಪಂಪ್ಡ್ ಬೈ ಹಾರ್ಟ್ ಒಂದ್ ಕಡೆಯಿಂದ ಪಂಪ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ನೀನು ಬೇಕಂದ್ರೂ ವಾಪಸ್ ಬರೋಕ್ಕಾಗಲ್ಲ, ಬಿಕಾಸ್ ಪ್ರೆಷರ್ ಈಸ್ ಅವೇ ಫ್ರಮ್ ದ ಹಾರ್ಟ್. ಅವೇ ಮೀನ್ಸ್ ಇಟ್ ಈಸ್ ಅವೇ ಫ್ರಮ್ ದ ಹಾರ್ಟ್ ಇಂದ ಹೊರಗಡೆನೆ ಪ್ರೆಷರ್ ಇದೆ, ಹಾಗಾಗಿ ಅಲ್ಲಿ ವಾಪಸ್ ಬರೋಕ್ಕಾಗಲ್ಲ, ಅಲ್ಲಿ ವಾಲ್ಸ್ ಬೇಕಾಗಿಲ್ಲ. ಬಟ್ here veins are having walls because there is nothing which is giving pressure ಕೊಡೋ ಅಂತದ್ದು ಏನಿಲ್ಲ. ಹಾಗಾಗಿ ಒಂದೇ ಕಡೆ ವಾಪಸ್ ಬ್ಲಡ್ ಹೋಗೋದು ಬೇಡ ಅಂತ ವಾಲ್ ಏನ್ ಮಾಡ್ತವೆ, ಅದನ್ನ ಕಂಟ್ರೋಲ್ ಮಾಡ್ತವೆ. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಮುಗಿತು. ನೆಕ್ಸ್ಟ್ ಲಿಂಪ್ ಈಸ್ ಅನದರ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಲಿಂಪ್ ಅಂದ್ರೆ ಇಟ್ ಈಸ್ ಅನದರ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಅಂದ್ರೆ ಬ್ಲಡ್ ಇಸ್ ದ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕನೆಕ್ಟಿವ್ ಟಿಶ್ಯೂ, ಬಟ್ ಲಿಂಪ್ ಈಸ್ ಅನದರ್ ಇಂಪಾರ್ಟೆಂಟ್ ಕನೆಕ್ಟಿವ್ ಟಿಶ್ಯೂ. ಇದು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಸಮ್ಟೈಮ್ಸ್ ಬೈ ದೀಸ್ ಕ್ಯಾಪಿಲರೀಸ್, ಏನು ಬಹಳ ತಿನ್ನಷ್ಟು ಬ್ಲಡ್ ವೆಸಲ್ಸ್ ಇರ್ತಾವಲ್ಲ, ಅದರಿಂದ ಸಮ್ಟೈಮ್ಸ್ ಈ ರೆಡ್ ಬ್ಲಡ್ ಸೆಲ್ ಬಿಟ್ಟು ವೈಟ್ ಬ್ಲಡ್ ಸೆಲ್ಸ್ ಇರಲಿ ಅಥವಾ ಪ್ರೋಟೀನ್ಸ್ ಇರಲಿ ಅಥವಾ ಈ ಬ್ಲಡ್ ನಲ್ಲಿರುವಂಥ ಒಂದಿಷ್ಟು ಪಾರ್ಟಿಕಲ್ಸ್ ಹೊರಗಡೆ ಎಸ್ಕೇಪ್ ಆಗ್ತವೆ. ಎಸ್ಕೇಪ್ ಆಗಿ ದೇ ವಿಲ್ ಬಿ ದೇರ್ ಇನ್ ಇಂಟರ್ ಸೆಲ್ಯುಲರ್ ಸ್ಪೇಸಸ್. ಈ ಸೆಲ್ಗಳ ಮಧ್ಯೆ ಇರುವಂತ ಈ ಸ್ಪೇಸ್ ನಲ್ಲಿ ಉಳ್ಕೊಳ್ತವೆ. ದೇ ವಿಲ್ ಬಿ ಲಿವಿಂಗ್ ಇನ್ ಇಂಟರ್ ಸೆಲ್ಯುಲರ್ ಸ್ಪೇಸಸ್. ಹ್ಯಾವ್ ಅಂಡರ್ಸ್ಟುಡ್? ಬೈ ದಿಸ್ ವೇ lymph is formated. Lymph is formed by the escaped particles from the blood. ಅರ್ಥಾತಾ? ಇದರ ನಂತರ ಈ ಫಾರ್ಮೇಶನ್ ಹೆಂಗಾಯ್ತು ಅಂತ ನೋಡಿದ್ವಿ. ದೀಸ್ ವಿಲ್ ಬಿ ಫ್ಲೋಯಿಂಗ್ ಇನ್ ಲಿಂಫ್ಯಾಟಿಕ್ ಕ್ಯಾಪಿಲರೀಸ್. ಅಲ್ಲೂ ಸಹ ಕ್ಯಾಪಿಲರೀಸ್ ಅಂದ್ರೆ ಬಹಳ ಫೈನ್
ವೇನ್ಸ್ ಆರ್ ಆರ್ಟರೀಸ್ ಅದು ಅಥವಾ ಫೈನ್ ಬ್ಲಡ್ ವೆಜಲ್ಸ್ ಇದ್ದಂಗೆ ಇಲ್ಲಿ ಬ್ಲಡ್ ವೆಜಲ್ ಅಲ್ಲ ಲಿಂಫ್ಯಾಟಿಕ್ ಕ್ಯಾಪಿಲರೀಸ್ ಇರ್ತವೆ. ನೆಕ್ಸ್ಟ್ ದೇ ಆರ್ ಕನೆಕ್ಟೆಡ್ ಇಷ್ಟು ತೆಳ್ಳಂದು ಲಿಂಫ್ಯಾಟಿಕ್ ಕ್ಯಾಪಿಲರೀಸ್ ದೇ ವಿಲ್ ಬಿ ಕನೆಕ್ಟೆಡ್ ಟು ಲಿಂಫ್ಯಾಟಿಕ್ ವಾಟ್ ವೆಜಲ್ಸ್ಗೆ ಕನೆಕ್ಟ್ ಆಗ್ತದೆ. ದೀಸ್ ಲಿಂಫ್ಯಾಟಿಕ್ ವೆಜಲ್ಸ್ ದೀಸ್ ವಿಲ್ ಬಿ ಇಂಥ ಲಿಂಫ್ಯಾಟಿಕ್ ವೆಜಲ್ಸ್ ಎಲ್ಲ ಏನು ಸೇರಿ ವೇನ್ಸ್ಗೆ ಕನೆಕ್ಟ್ ಮಾಡ್ತವೆ. ದೇ ವಿಲ್ ಕನೆಕ್ಟ್ ಟು ವೇನ್ಸ್. ನೌ ವಿ ಅಂಡರ್ಸ್ಟುಡ್ how lymphs are formed. What do you mean by lymph? Lymph is another type of fluid transported tissue which is used for transportation. In transportation, another type of fluid tissue that helps for transportation. ಇದನ್ನ ಟಿಶ್ಯೂ ಫ್ಲೂಯಿಡ್ ಅಂತಂದು ಕರೀತಾರೆ. ಇದ್ರ ನಂತರ ಏನ್ ಮಾಡಿದ್ವಿ, how it is formed? Lymph is formed by the escaped particles which have been escaped from blood or capillaries. Next, what are the functions? The functions of what? Lymph supplies oxygen and other nutrients. Blood ಈ ಕೆಲಸ ಮಾಡುತ್ತಲ್ಲ ಅಂತ ಅನ್ಬೋದು. Where blood cannot reach, lymph provides oxygen and nutrients to the places where blood cannot reach. ನಮ್ಮ ಸ್ಕೂಲ್ ಬಸ್ ರೀಚ್ ಆಗಿಲ್ಲ ಅಂದ್ರೆ ಆಟೋ ರೀಚ್ ಆಗುತ್ತಲ್ಲ ಆ ರೀತಿ. ನೆಕ್ಸ್ಟ್, it absorbs fats from intestine. Lymph absorbs fat from intestine. Then it drains away extra tissue fluids. ಟಿಶ್ಯೂಗಳಲ್ಲಿ ಉಳಿದಂಥ ಫ್ಲೂಯಿಡ್ ಏನಿತ್ತು ಅದನ್ನ ಬ್ಲಡ್ ಎಂದು ತಗೊಂಡೋಗಿಲ್ಲ ಅಂದ್ರೆ such things which are extra fluids which are there in retained in tissues, they will be taken and drained away. Next, they play important role in defense mechanism. ಇವು ನಮ್ಮ ಬಾಡಿಯ ಇಮ್ಯುನಿಟಿ ಪವರ್ನ ಮೇಂಟೈನ್ ಮಾಡೋದ್ರಲ್ಲಿ ಸಹ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತವೆ. ಯಾವುದು? ಲಿಂಪ್. ಫಂಕ್ಷನ್ಸ್ ಆಫ್ ಲಿಂಪ್ ಇದನ್ನ ಅಷ್ಟು ಡಿಟೇಲ್ ಆಗಿ ಟೆಕ್ಸ್ಟ್ ಬುಕ್ ನಲ್ಲೆಲ್ಲ ಸರಿಯಾಗಿ ಪಾಯಿಂಟ್ ಮಾಡ್ಕೊಳ್ರಿ. ಓಕೆ, ಇದಿಷ್ಟು ಮುಗಿದ ನಂತರ ವಿ ಹ್ಯಾವ್ ಕಂಪ್ಲೀಟೆಡ್ ಅಬೌಟ್ ಟ್ರಾನ್ಸ್ಪ್ಲಾಂಟೇಷನ್ ಇನ್ ಅನಿಮಲ್ಸ್ as well as mainly human beings. Now we shall go for transplantation in plants. ಹಾಗಾಗಿ ಒಂದು 10 ಸೆಕೆಂಡ್ ಟೈಮ್ ಈ ಏನೇನು ಕಲ್ತ್ವಿ ಅನ್ನೋದನ್ನ ಸ್ವಲ್ಪ ರಿಕ್ಯಾಪ್ಸುಲೇಟ್ ಮಾಡ್ರಿ. Okay, thank you. Sorry for all the disturbances. ಒಂದೊಂದ್ಸರಿ ಇದು ಲೈವ್ ಕ್ಲಾಸ್ ಆಗೋದ್ರಿಂದ ಸ್ವಲ್ಪ ಆ ಕಡೆ ಯಾರಾದರೂ ಬಂದ್ಬಿಟ್ರೆ ಸ್ವಲ್ಪ ನೀರಡಿಕೆ ಹಂಗೇನಾದ್ರು ಆದರೂ ಸಹ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೂ ಅಷ್ಟು ಕನ್ವೀನಿಯಂಟ್ ಇರೋಲ್ಲ. ಒಂದೊಂದು ಸಾರಿ ನಿಮಗೂ ಸಹ ಒಂದೊಂದು ಕಾನ್ಸೆಪ್ಟ್ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಅನ್ನಂಗೆ ಅನ್ಸುತ್ತೆ. ದಯವಿಟ್ಟು ಕಮೆಂಟ್ ಹಾಕಿ. ನನಗಂತೂ ಮಟ್ಟಿಗೆ ಇಲ್ಲೆಲ್ಲ ಕ್ಲಾರಿಟಿ ಇದೆ. ಒಂದು 10 ಸೆಕೆಂಡ್ಸ್ ಸರಿ, ಒಂದು ಹಾಫ್ ಮಿನಿಟ್ನಲ್ಲಿ ಇದನ್ನು ರಿವೈವ್ ಮಾಡಿಬಿಡೋಣ. ಯಾಕಂದರೆ ಇವತ್ತು ನಾನು ಹೇಳ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡೈವರ್ಟ್ ಆಯಿತು, ಸ್ವಲ್ಪ ಆ ಕಡೆ ಯಾರು ಆಡಿದ್ರು. ಹಾಗಾಗಿ ಏನಂದರೆ ಇವತ್ತು ಕಲ್ತಿದ್ದೇನು ಟ್ರಾನ್ಸ್ಪೋರ್ಟೇಷನ್ ಅಥವಾ ಸರ್ಕ್ಯುಲೇಷನ್ ಅಂದ್ರೆ ಮೂಮೆಂಟ್ ಆಫ್ ದ ಥಿಂಗ್ಸ್ ಆರ್ ಮಟೀರಿಯಲ್ಸ್ ವಿಚ್ ಆರ್ ನೀಡೆಡ್ inside our body. Movement of the materials which are in need inside our body is called as circulation or transportation. What are the requirements of transportation? Transportation ಆಗಬೇಕಂದ್ರೆ ಏನೇನು ರಿಕ್ವೈರ್ಮೆಂಟ್ ಬೇಕು? ಒಂದು ಮೀಡಿಯಂ ನೀಡೆಡ್, ದಟ್ ಈಸ್ ಬ್ಲಡ್, ಅಂಡ್ ದೆನ್ ಸಮ್ ಸಿಸ್ಟಮ್ ಈಸ್ ನೀಡೆಡ್, ದಟ್ ಮೀನ್ಸ್ ಪೈಪ್ ಸಿಸ್ಟಮ್ ಅಥವಾ ಟ್ಯೂಬ್ ಸಿಸ್ಟಮ್ ಬೇಕಂದಲ್ಲ, ದಟ್ ಸಿಸ್ಟಮ್ ವಿಚ್ ಹ್ಯಾಸ್ ಟು ರೀಚ್ ಈಚ್ ಅಂಡ್ ಎವರಿ ಸೆಲ್. ದಟ್ ಸಿಸ್ಟಮ್ ಈಸ್ ಮಸ್ಟ್. ದಟ್ ಸಿಸ್ಟಮ್ ಹ್ಯಾಸ್ ಬಿನ್ ಡನ್ ಬೈ our blood vessels. Then maintenance should be done. ಒಂದ್ಸರಿ ನಾವು ಪೈಪ್ ಕೈ ಬಿಟ್ಬಿಟ್ವಿ ಅಂದ್ರೆ ಎಲ್ಲಿ ಏನಾಯ್ತು ತೊಂದರೆ ಆಯ್ತು ಅದನ್ನ ರಿಪೇರಿ ಮಾಡಕ್ ಬೇಕಲ್ಲ. ಆ ಪ್ಲಂಬರ್ ಇದ್ದಂಗೆ ಆ ಕೆಲಸ ಮಾಡೋದು ಯಾವುದು? ಪ್ಲೇಟ್ಲೆಟ್ಸ್. ಇದು ನೋಡಿದ್ವಿ. ದೆನ್ ಪಂಪಿಂಗ್ ಮಷೀನ್ ಇಸ್ ನೀಡೆಡ್. ದಟ್ ಪಂಪಿಂಗ್ ವರ್ಕ್ ಹ್ಯಾಸ್ ಬಿನ್ ಡನ್ ಬೈ ಹಾರ್ಟ್. ಅಂಡ್ ದೆನ್ ವಿ ಡಿಸ್ಕಸ್ಡ್ blood and its component. What is blood? It is fluid connective tissue. In the same way, lymph is also fluid connective tissue.
blood flows in blood vessels, but lymph is not flowing in any closed circuit. It flows in ಓಪನ್ ಸರ್ಕ್ಯುಲೇಷನ್. ನೋಡ್ರಿ, ಯಾಕಂದ್ರೆ ಒಂದೊಂದ್ಸಾರಿ ಈ ಬ್ಲಡ್ ಮತ್ತು ಲಿಂಫ್ ಇದಕ್ಕೂ ಸಹ ಡಿಫರೆನ್ಸ್ ಅನ್ನ ಕೇಳ್ಬೋದು, ಅದು ಕೇಳಿದೆ. ನೆಕ್ಸ್ಟ್, ಇನ್ ಬ್ಲಡ್ ಇಟ್ ಹ್ಯಾಸ್ ಇಟ್ಸ್ ಮೇನ್ ಕಾಂಪೋನೆಂಟ್ಸ್ ವಿಚ್ ಆರ್ ಸಸ್ಪೆಂಡೆಡ್ ಇನ್ ಪ್ಲಾಸ್ಮಾ. ಇನ್ ಪ್ಲಾಸ್ಮಾ ವಾಟ್ ಆರ್ ದೇರ್? ಕಾರ್ಬನ್ ಡೈಆಕ್ಸೈಡ್, ಸಾಲ್ಟ್, ಅದರ್ suspended things, along with red blood cell for oxygen, white blood cell for defense mechanism, and platelets for maintenance. And then if any rupture, if any damage, then it can be plugged. ಅದನ್ನ ಪ್ಲಗ್ ಮಾಡಿ ಅಲ್ಲಿ ಬ್ಲಡ್ ವೇಸ್ಟ್ ಆಗದೆ ರೀತಿಯಲ್ಲಿ ಕಾಪಾಡೋದು ಪ್ಲೇಟ್ಲೆಟ್ಸ್. ಇದಿಷ್ಟನ್ನು ನೋಡಿದ್ವಿ. ನೆಕ್ಸ್ಟ್ ವಿ ವೆಂಟ್ ಫಾರ್ ಹಾರ್ಟ್. ಹಾರ್ಟ್ ಈಸ್ ಮಸ್ಕ್ಯುಲರ್ ಆರ್ಗನ್ ವಿಚ್ ಪಂಪ್ಸ್ ದ ಬ್ಲಡ್. ದೆನ್ ದ ಸೈಜ್, ಕ್ಲಿಂಚ್ಡ್ ಫಿಕ್ಸ್ಡ್ ಸೈಜ್ ಅಷ್ಟು ಇದೆ ಇದು. ಆಮೇಲೆ ಸೌಂಡ್ ಯಾವ ರೀತಿ ಮಾಡುತ್ತೆ. ನಂತರ ಫಂಕ್ಷನ್ ಆಫ್ ದ ಹಾರ್ಟ್. ಫಂಕ್ಷನ್ ಆಫ್ ದ ಹಾರ್ಟ್ ಈಸ್ ಟು ಪಂಪ್ ದ ಬ್ಲಡ್. ನೆಕ್ಸ್ಟ್, ಚೇಂಬರ್ಸ್, 4 ಚೇಂಬರ್ಸ್ ಯಾವ್ಯಾವ ಅಂತ ನೋಡಿದ್ವಿ. ಆಮೇಲೆ ವೈ ಶುಡ್ ವಿ ಹ್ಯಾವ್ 4 ಚೇಂಬರ್ಸ್ ಅಂಡ್ ವಾಟ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಹ್ಯಾವಿಂಗ್ ದ 4 ಚೇಂಬರ್ಸ್. ವೈ ಫಿಶಸ್ ಆರ್ ಹ್ಯಾವಿಂಗ್ 2 chambered heart, and how can 3 chambered heart amphibians and reptiles they can maintain, and why animals and birds, means mammals and birds need 4 chambered heart only. ಇದ್ರ ಬಗ್ಗೆ ಎಲ್ಲ ನಾವು ಸರಿಯಾಗಿ ತಿಳ್ಕೊಂಡಿದ್ವಿ, ಏನು ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ದೆನ್ ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್, ಯಾವ ರೀತಿ 2 ಸಲ ಆಗುತ್ತೆ ಅದನ್ನು ಸಹ ನಾನು ಇಲ್ಲಿ ಈ ಫಿಗರ್ ನಲ್ಲಿ ತೋರಿಸಿದ್ದೆ. ಡಬಲ್ ಸರ್ಕ್ಯುಲೇಷನ್, ಹಾರ್ಟ್ ಇಂದ ಲಂಗ್ಸ್ಗೆ, ಲಂಗ್ಸ್ ಇಂದ ಹಾರ್ಟ್ಗೆ, ಮತ್ತೆ ಹಾರ್ಟ್ ಇಂದ ಇದು 1 ಸರ್ಕ್ಯುಲೇಷನ್ ಅಂತಂದ್ರೆ ಇನ್ನೊಂದು ಸರ್ಕ್ಯುಲೇಷನ್ ಹಾರ್ಟಿಗೆ ಬಂದ ತಕ್ಷಣ ಮತ್ತೆ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗಿ ಮತ್ತೆ ಹಾರ್ಟಿಗೆ ಬರುತ್ತೆ. ನೋಡ್ರಿ, 1 ಸರ್ಕ್ಯುಲೇಷನ್, 2 ಸರ್ಕ್ಯುಲೇಷನ್. ಅರ್ಥ ಆಯ್ತಾ? ಈ ರೀತಿ ಆಗೋದನ್ನು ನೋಡಿದ್ವಿ. ನೆಕ್ಸ್ಟ್ ನಾವು ನೋಡಿದ್ದೇನು, ಬಿ ಪಿ ಅಂದ್ರೆ ಏನು, ಸಿಸ್ಟೋಲಿಕ್ ಕಾಂಟ್ರಾಕ್ಷನ್ ಪ್ರೆಷರ್, ಡೈಸ್ಟೋಲಿಕ್ ರಿಲ್ಯಾಕ್ಸೇಷನ್ ಪ್ರೆಷರ್ ಎಷ್ಟೆಷ್ಟಿರಬೇಕು. ನೆಕ್ಸ್ಟ್, ಆರ್ಟರೀಸ್ ಅಂಡ್ ವೇನ್ಸ್ ಡಿಫರೆನ್ಸ್. ಆರ್ಟರಿ, ಬ್ಲಡ್ ಫ್ಲೋಯಿಂಗ್, means which blood flowing? Oxygenated blood flowing blood vessels are called as arteries. Veins are deoxygenated blood flowing vessels. And then arteries, they are having thick walls, but they are having less thick walls. Why? Because more pressured blood is flowing, but here less pressured blood is. That means blood is not having that much of pressure. ಇಲ್ಲಿ more pressure ಇದೆ, ಹಾಗಾಗಿ ವಾಲ್ಸ್ ಥಿಕ್ ಆಗಿರುತ್ತೆ. ನೆಕ್ಸ್ಟ್, ವೇನ್ಸ್ ಆರ್ ಹ್ಯಾವಿಂಗ್ ವಾಲ್ಸ್. ಅಲ್ಲಿ ವಾಲ್ಸ್ ಇರ್ತವೆ, ಯಾಕಂದ್ರೆ ಅವು ಒಂದೇ ಕಡೆಗೆ ಮೂಮೆಂಟ್ ಅನ್ನ ಕೊಡಬೇಕು, ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ. ಬಟ್ ಆರ್ಟರೀಸ್ ಇರಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾಗಿಲ್ಲ, ಇರೋಂಥ ಫೋರ್ಸ್ ನಲ್ಲಿ ವಾಪಸ್ ಬರಕ್ಕಾಗಲ್ಲ, ಹಾಗಾಗಿ ದೇ ಆರ್ ನಾಟ್ ಹ್ಯಾವಿಂಗ್ ವಾಲ್ಸ್. ದೆನ್ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಆರ್ ದ ಫರ್ದರ್ ಕಂಟಿನ್ಯೂಸ್ ಡಿವಿಷನ್ಸ್ ಆಫ್ ದೀಸ್ ಆರ್ಟರೀಸ್ ಅಂಡ್ ವೇನ್ಸ್ which will connect to each and every cell. The size of the capillaries will be 1 cell thick. ಅಷ್ಟೇ, ಒಂದೇ 1 cell thick ಇರುವಂತ ವಾಲ್ ಇರುವಂಥದ್ದು ಯಾವುದು? ಕ್ಯಾಪಿಲರೀಸ್. ಇದರ ನಂತರ ನಾವು ನೋಡಿದ್ದು ಲಿಂಪ್. ಲಿಂಪ್ ಅಂದ್ರೆ ಇಟ್ ಇಸ್ ಆಲ್ಸೋ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ, ಕಲರ್ಲೆಸ್, ಯೂಶುವಲಿ ಇನ್ ಕಲರ್, ಸಮಟೈಮ್ಸ್ ಇನ್ yellowish ಅಂತಾರೆ. ನೆಕ್ಸ್ಟ್, ಹೌ ಇಟ್ ಈಸ್ ಫಾರ್ಮ್ಡ್? ಇಟ್ ಈಸ್ ಫಾರ್ಮ್ಡ್ ಬಿಕಾಸ್ ಆಫ್ ದ ಎಸ್ಕೇಪ್ ಆಫ್ ಸಮ್ ಬ್ಲಡ್ ಪಾರ್ಟಿಕಲ್ಸ್ ಇಂಟು ಇಂಟರ್ಸೆಲ್ಯುಲರ್ ಏರಿಯಾಸ್. ಇಷ್ಟೇ. ಇದು ಕ್ಲಿಯರ್ ಆಯ್ತಾ? ಆಗಲಿಕ್ಕಿಂತ ಇದು ಸ್ವಲ್ಪ ಹೆಚ್ಚಿಗೆ ಕ್ಲಿಯರ್ ಆಗಿದೆ. ನೆಕ್ಸ್ಟ್, ಇದರ ನಂತರ ಫಂಕ್ಷನ್ಸ್ ಏನೇನು? ಸಪ್ಲೈಯಿಂಗ್ ಆಕ್ಸಿಜನ್ ಅಂಡ್ ನ್ಯೂಟ್ರಿಷನ್ ವೇರ್ ಬ್ಲಡ್ ಕೆನಾಟ್ ರೀಚ್. ದೆನ್ ಇಟ್ ಅಬ್ಸರ್ವ್ಸ್ ದ ಫ್ಯಾಟ್ ಫ್ರಮ್ ಇಂಟೆಸ್ಟೈನ್. ದೆನ್ ಇಟ್ ಡ್ರೈನ್ಸ್ ಅವೇ ದ ಎಕ್ಸ್ಟ್ರಾ ಟಿಶ್ಯೂ ಫ್ಲೂಯಿಡ್ಸ್. ಟಿಶ್ಯೂನಲ್ಲಿ ಉಳಿದಂತ ಎಕ್ಸ್ಟ್ರಾ ಫ್ಲೂಯಿಡ್ ಏನಾದರೂ ಉಳಿದಿತ್ತು ಅದನ್ನ ಬ್ಲಡ್ ತಗೊಂಡೋಗಕ್ಕೆ ಆಗಿಲ್ಲ ಅಂದ್ರೆ ಅವನು ತಗೊಂಡೋಗುತ್ತೆ. ದೆನ್ ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಡಿಫೆನ್ಸ್ ಮೆಕ್ಯಾನಿಸಮ್ ಆರ್ ಇಮ್ಯುನಿಟಿ. ಇದಿಷ್ಟನ್ನ ಇಲ್ಲಿವರೆಗೂ ಕಲ್ತಿದ್ವಿ. ಈಗ ಉಳಿದಿರೋಂಥ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅನ್ನು ನೋಡೋಣ. ನೆಕ್ಸ್ಟ್, ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ಲಾಂಟ್ಸ್, ಪ್ಲಾಂಟ್ ಆಲ್ಸೋ ನೀಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಾ ಮೆಟೀರಿಯಲ್ಸ್. ಯಾವುದು? ಫೋಟೋಸಿಂಥಸಿಸ್ ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಅಂಡ್ ಫ್ರಮ್ ದ ರೂಟ್ಸ್ ಇಟ್ ರಿಕ್ವೈರ್ಸ್ ವಾಟರ್ ಆಲ್ಸೋ, ಅಂಡ್ ಇಟ್ ರಿಕ್ವೈರ್ಸ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್ ಆಲ್ಸೋ ಫಾರ್ ದ ಸೇಕ್ ಆಫ್ ಗ್ರೋತ್ ಆಫ್ ದ ಪ್ಲಾಂಟ್ ಆರ್ ಮೇಂಟೆನೆನ್ಸ್ ಆಫ್ ದ ಪ್ಲಾಂಟ್. ಪ್ಲಾಂಟ್ಗೆ ಬಹಳಷ್ಟು ರೀತಿಯ ಮಿನರಲ್ಸು ಬೇಕು, ಓಕೆ, ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು. ಇದೆಲ್ಲ ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಲೀಫ್ ಇಂದ ತಗೊಳುತ್ತೆ, ಈ ಮಿನರಲ್ಸ್ ಅನ್ನ ವಾಟರ್ ನ ರೂಟ್ ಇಂದ ತಗೊಳುತ್ತೆ. ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ. ಲೀಫ್ ಅಲ್ಲಿ ರೆಡಿ ಆದಂತ ಫುಡ್ ಅನ್ನ ರೂಟ್ಗೂ ಕಳಿಸ್ಬೇಕು, ಸ್ಟೆಮ್ಗೂ ಕಳಿಸ್ಬೇಕು, ಬ್ರಾಂಚಸ್ಗೂ ಕಳಿಸ್ಬೇಕು. ರೂಟ್ ಅಲ್ಲಿ ತಗೊಂಡಂತ ವಾಟರ್ ಮತ್ತು ಮಿನರಲ್ಸ್ ಅನ್ನ
ಅಪ್ಪರ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಲ್ಲಿಗೂ ಕಳಿಸ್ಬೇಕು. ಈ ರೀತಿ ಡಿಸ್ಟೆನ್ಸ್ ನಲ್ಲಿ ಕೆಲಸ ಆಗೋದ್ರಿಂದ ಅಲ್ಲಿ ಸಹ ವಿ ನೀಡ್ ಸಮ್ ಮೆಕ್ಯಾನಿಸಮ್ ವಿಚ್ ವಿಲ್ ಟ್ರಾನ್ಸ್ಪೋರ್ಟ್ ಆರ್ ಸರ್ಕ್ಯುಲೇಟ್ ಆರ್ ಕಂಡಕ್ಟ್ ದ ಮೂವ್ಮೆಂಟ್ ಆಫ್ ಮಟೀರಿಯಲ್ಸ್. ಇದು ನಿಮಗೆ ಅರ್ಥ ಆಗಿದೆ. ನೆಕ್ಸ್ಟ್, ವೇರ್ ದೇ ಗೆಟ್ ಫ್ರಮ್. ಈ ರೀತಿ ಮಟೀರಿಯಲ್ಸ್ ಎಲ್ಲಿಂದ ಸಿಗುತ್ತೆ? ಮೇನ್ಲಿ ಮೇಜಾರಿಟಿ ಆಫ್ ದ substances which are needed by the plant will be attained by soil. Soil is the nearest and richest source of all the resources. ಹಾಗಾಗಿ ಅದಕ್ಕೆ ಏನೇನು ಮಿನರಲ್ಸ್ ಬೇಕು ಅವು ಎಲ್ಲವೂ ಸಹ, ಅಥವಾ ಏನೇನು ಮಟೀರಿಯಲ್ಸ್ ಬೇಕು ಅದೆಲ್ಲ ರೂಟ್ ಏನು ಮಾಡುತ್ತೆ? ಸಾಯಿಲ್ ಇಂದ ತಗೊಳುತ್ತೆ. ನೆಕ್ಸ್ಟ್, ಡಿಫ್ಯೂಷನ್ ಈಸ್ ಇನ್ಸಫಿಷಿಯಂಟ್. ವೈ ಡಿಫ್ಯೂಷನ್ ಈಸ್ ಇನ್ಸಫಿಷಿಯಂಟ್? ಇಫ್ ಪ್ಲಾಂಟ್ಸ್ ಹೈಟ್ ಇನ್ಕ್ರೀಸಸ್. ಯಾಕಂದ್ರೆ ರೂಟ್ ಇರೋದು ಇಲ್ಲಿ. ಅಕಸ್ಮಾತ್ ಟ್ರೀ ಅಥವಾ ಪ್ಲಾಂಟ್ ಇಷ್ಟೇ ಇತ್ತು ಅಂದ್ರೆ, ಈ ನೆಲದಿಂದ ಇಷ್ಟೇ ಅದರ ಬ್ರಾಂಚಸ್ ಅದಿತ್ತು ಅಂದ್ರೆ ಡಿಫ್ಯೂಷನ್ ಸಾಕಾಗ್ಬೋದು. ಯಾಕಂದ್ರೆ ರೀಚ್ ಆಗಬೇಕಾಗಿರುವಂತ ಪ್ಲೇಸ್ ಎಷ್ಟು ಡಿಸ್ಟೆನ್ಸ್ ಇಷ್ಟೇ. ಅಕಸ್ಮಾತ್ ಇಷ್ಟು ದೊಡ್ಡ ಟ್ರೀ ಇತ್ತಂದ್ರೆ, ಸ್ಪೆಷಲ್ ಟ್ರೀ ಇದು ಯಾವ್ದಂತ ಹೇಳಕ್ಕಲ್ಲ ನೋಡ್ರಿ, ಇಲ್ಲಿರೋಂಥ ರೂಟ್ಸ್ ಇಂದ ಇಲ್ಲಿವರೆಗೂ ರೀಚ್ ಆಗ್ಬೇಕಂದ್ರೆ ಡಿಸ್ಟೆನ್ಸ್ ನೋಡ್ರಿ ಎಷ್ಟು ಹೆಚ್ಚಿಗೆ ಆಯ್ತು. ಸೊ ಓನ್ಲಿ ಡಿಫ್ಯೂಷನ್ ಕೆನಾಟ್ ಬಿ ಪಾಸಿಬಲ್ ಟು, ದಟ್ ಮೀನ್ಸ್ ಇಟ್ ಇಸ್ ನಾಟ್ ಸಫಿಷಿಯಂಟ್ ಟು ಟ್ರಾನ್ಸ್ಪೋರ್ಟ್ all the materials. It may be materials which have been produced in leaf, or it may be the things which have been sent by root. ಹಾಗಾಗಿ ಏನು ಮಾಡಬೇಕಾಗುತ್ತೆ? ಓನ್ಲಿ ಡಿಫ್ಯೂಷನ್ ಇಸ್ ನಾಟ್ ಇನಫ್. ಬಟ್ ಹಾಗಾದ್ರೆ ಈ ಪ್ಲಾಂಟ್ಸ್ ಅದಕ್ಕೆ ಒಂದು ಲಂಗ್ಸ್ ಅದೆಲ್ಲ ಇಟ್ಕೊಂಡು ಅಥವಾ ಹಾರ್ಟ್ ಆ ರೀತಿ ಏನೋ ಮಾಡ್ಕೊಂಡು ಫಾಸ್ಟ್ ಆಗಿ ವಿತ್ ಮೋರ್ ಪ್ರೆಷರ್ ಆಲ್ ದ ಮಟೀರಿಯಲ್ಸ್ ವಿಚ್ ಹ್ಯಾವ್ ಬೀನ್ ಫೋಟೋಸಿಂಥಸಿಸ್ ಆಗಿರೋಂಥ ಮಟೀರಿಯಲ್ಸ್, ಅಥವಾ ಯಾವುದೇ ಮಟೀರಿಯಲ್ ಇದ್ರೂ ಸಹ, ಈ ವಾಟರ್ ಇರಲಿ, ಮಿನರಲ್ಸ್ ಇರಲಿ, ಅಥವಾ ಫೋಟೋಸಿಂಥಸಿಸ್ ಆಗಿರುವಂಥ ಮಟೀರಿಯಲ್ ಇರಲಿ, ಅವನ್ನೆಲ್ಲವನ್ನು ಎಲ್ಲ ಪಾರ್ಟ್ಸ್ಗೆ ಕಳಿಸೋದಕ್ಕೆ ಇಟ್ ಕುಡ್ ಆಲ್ಸೋ ಹ್ಯಾವ್ ಒನ್ ಹಾರ್ಟ್. ವೈ ಪ್ಲಾಂಟ್ಸ್ ಆರ್ ನಾಟ್ ಹ್ಯಾವಿಂಗ್ ಹಾರ್ಟ್? ಯಾಕೆ ಅಂದರೆ ಬಿಕಾಸ್ ಆಕ್ಸಿಜನ್ಸ್ ನೆಸೆಸಿಟಿ and energy necessity is very less in plant. Why? Because they require less or low energy. Because most of the plants are, that means plants are having the cells which are, or most of the cells of the plants are dead. Plants have dead cells in maximum number. ಅರ್ಥಾತಾ? ಒಂದೇದೇನು, plants are having maximum dead cells or more number of dead cells. ಸೊ ಅದನ್ನು ಮೇಂಟೈನ್ ಮಾಡೋದಕ್ಕೆ ಏನು ಬೇಕಾಗಿಲ್ಲ. ಹಂಗಾಗಿ ಒಂದೇದು. ಎರಡನೇದು, ದೇ ಆರ್ ನಾನ್ ಮೋಟೈಲ್. ಅವು ಒಂದೇ ಕಡೆಗೆ ಫಿಕ್ಸ್ ಆಗಿರ್ತವೆ. ದೆನ್ ಆಲ್ಸೋ ದರ್ ಇಸ್ ನೋ ನೀಡ್ ಆಫ್ ಮೋರ್ ಎನರ್ಜಿ. ಸೊ ದೇ ಕ್ಯಾನ್, ದರ್ ಇಸ್ ನೋ ನೀಡ್ ಆಫ್ ಎನಿ ಪಂಪಿಂಗ್ ಮೆಕ್ಯಾನಿಸಮ್ ಲೈಕ್ ಹಾರ್ಟ್ ಟು ಸೆಂಡ್ ಆಲ್ ದ ನೀಡೆಡ್ ಮಟೀರಿಯಲ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್. ಬಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ but in mammals and birds we need, or in animals there is more movement, there will be more need of energy. So we have all these systems, transportation or circulation system. But in plants there is less necessity of energy because of their fixed nature or stationary nature, and then so many, that means majority of the cells are dead in nature. ಅದಕ್ಕೋಸ್ಕರ ಅಷ್ಟೊಂದು ಎನರ್ಜಿ ನೆಸೆಸಿಟಿ ಬೇಕಾಗಿಲ್ಲ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್, ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಂಡ್ ಅದರ್ ಸಬ್ಸ್ಟೆನ್ಸಸ್ ಆಗಿಬಿಟ್ರೆ ಇದು ಮುಗಿದೇ ಬಿಡ್ತು. ಈಗ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್, ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಎರಡಿದೆ. ಒಂದೇದೇನಂದ್ರೆ ರೂಟ್ ಪ್ರೆಷರ್. ಇದನ್ನ ಅರ್ಥ ಮಾಡ್ಕೊಳ್ರಿ. ಒಂದೇದೇನು ರೂಟ್ ಪ್ರೆಷರ್, ಎರಡನೇದು ಟ್ರಾನ್ಸ್ಪಿರೇಷನ್. Transportation of water is done by the help of Xylem. ಲಾಸ್ಟ್ ಇಯರ್ ನೀವು ನೋಡಿದಿರಿ, Xylem ಪ್ಯಾರಾಕೈಮಾ ಸಿವ್ ಟ್ಯೂಬ್ ಎಲ್ಲ ನೋಡಿದಿರಿ. ಇಲ್ಲಿ ಏನಂದ್ರೆ ಈ ವಾಟರ್ನ ತಗೊಳೋದು ಯಾವುದು, ಎಲ್ಲಿಂದ ತಗೊಳುತ್ತೆ? ಈ ರೀತಿ ಇರುವಂತ ಏನು ರೂಟ್ಸ್ ಇಂದ ವಾಟರ್ ಅನ್ನ ತಗೊಳುತ್ತೆ ಈ ಪ್ಲಾಂಟ್. ನಿಮಗೆ ಗೊತ್ತು, root cells, they will attract the ions
ಇಲ್ಲಿರುವಂಥ ಅಯಾನ್ಸ್ ಅನ್ನು ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡಿ ಇವುಗಳನ್ನು ತಮ್ಮ ಹತ್ರ ಕರ್ಕೊಂತಾರೆ. root cells will attract ions. When ions come near the root cell, then there will be more concentration. ಹತ್ರ ಬಂದ ಕಾನ್ಸಂಟ್ರೇಷನ್ ಇಷ್ಟ ಆಗಿರ್ತಾರ, there will be more concentration. As there will be more concentration, then water moves up. ಏನಾಗುತ್ತೆ, ನೀರು ಇಲ್ಲಿಂದ ಆ ಇಂಬ್ಯಾಲೆನ್ಸ್ ಆಗಿರುವಂಥ ಕಾನ್ಸಂಟ್ರೇಷನ್ ಸರಿ ಮಾಡೋದಕ್ಕೋಸ್ಕರ ನೀರು ಮೇಲಾಗುತ್ತೆ. ದೆನ್ ಇದೇ ರೀತಿ ಪ್ರೋಸೆಸ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ಪ್ರೆಷರ್ ಕ್ರಿಯೇಟೆಡ್ ಬೈ ರೂಟ್. ಬಟ್ it is possible to send water and other minerals by xylem by using root pressure in for small distances or short distances ಗೆ ಈ xylem ಇಂದ ಬರುವಂತ ಈ ರೂಟ್ ಪ್ರೆಷರ್ ಸಾಕಾಗುತ್ತೆ. ಅರ್ಥ ಆಯ್ತಾ? ಆದ್ರೆ if the trees are very large, very tall trees, in such situation only root pressure created by roots by attracting the ions. Root pressure ಅಂದ್ರೆ pressure created by the root by attracting the ions. ಇದು ಸಾಕಾಗಲ್ಲ. ಅವಾಗ ಏನು ಮಾಡುತ್ತೆ ಅಂದ್ರೆ, you know that already another one process that is called as transpiration, means loss of water in the form of vapor from leaf. ಈ ಲೀಫ್ ನಿಂದ ಏನಾಗುತ್ತೆ, ಲೀಫ್ ನಲ್ಲಿರುವಂಥ ಸ್ಮಾಲ್ ಪೋರ್ಸ್ ಇಂದ ವಾಟರ್ ಈ ಟೊಮ್ಯಾಟೊ ಇಂದ ರಿಲೀಸ್ ಆಗುತ್ತೆ ಅಂತ ಗೊತ್ತಲ್ಲ, ಆಲ್ರೆಡಿ ಕಲ್ತಿದ್ದೀವಲ್ಲ. ಈ ಟೊಮ್ಯಾಟೊದಿಂದ ಡೇ ಟೈಮ್ನಲ್ಲಿ ವಾಟರ್ ಲಾಸ್ ಆಗುತ್ತೆ ವೇಪರ್ ಫಾರ್ಮ್ನಲ್ಲಿ. ವೆನ್ ವಾಟರ್ ಇಸ್ ಲಾಸ್ಟ್ ಇನ್ ದ ವೇಪರ್ ಫಾರ್ಮ್, ಇಲ್ಲಿರೋಂತಹ ಲೀಫ್ ಇಲ್ಲಿ ವಾಟರ್ ಏನಾಯ್ತು, ಲಾಸ್ ಆಯ್ತು ಅಂದ್ರೆ, ಇಲ್ಲಿ ಲಾಸ್ ಆಯ್ತು ಅಂದ್ರೆ ಇಲ್ಲಿರೋಂಥ ವಾಟರ್ ಕಂಟೆಂಟ್ ಮೇಲ್ ಬರುತ್ತೆ. ಇದನ್ನ ಇನ್ನೂ ಸ್ವಲ್ಪ ನೀಟಾಗಿ ನೀವು ಕಲಿಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಟ್ರೀ ಅಂತ ಅನ್ಕೊಂಡ್ರೆ, ಇಲ್ಲಿ ಇರೋಂಥ ವಾಟರ್ ಮಾಲಿಕ್ಯೂಲ್ ಟ್ರಾನ್ಸ್ಪಿರೇಷನ್ ಇಂದ, ಅಂದ್ರೆ ಟ್ರಾನ್ಸ್ಪಿರೇಷನ್ ಅಂದ್ರೆ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್, ಮೇಲೆ ಹೋತಂದ್ರೆ ಇಲ್ಲಿ ಕೆಳಗಡೆ ಅಂತ ವಾಟರ್ ಮಾಲಿಕ್ಯೂಲ್ ಅದ್ರ ಪ್ಲೇಸ್ ತಗೊಳುತ್ತೆ. ಅವಾಗ ಇದ್ರ ಕೆಳಗಡೆ ಇರುವಂಥದ್ದು ಅದ್ರ ಪ್ಲೇಸ್ ತಗೊಳುತ್ತೆ. ಈ ರೀತಿ ಹಿಂಗೆ ಅಪ್ವರ್ಡ್ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅರ್ಥನಾ? ಈ ರೀತಿ ಆಗೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿ ರೂಟ್ಸ್ ನಲ್ಲಿ ಇರುವಂತಹ ವಾಟರ್ ವಿಚ್ ಇಸ್ ದೇರ್ ನಿಯರ್ ದ ರೂಟ್, ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ pulled by the process of transpiration, because in the tall trees only the process of root pressure is insufficient. Because of that, plants use another technique that is called as transpiration. ಅರ್ಥ ಆಯ್ತಾ? ಈ ರೀತಿ ಟ್ರಾನ್ಸ್ಪಿರೇಷನ್ ಸಹ ಆಗುತ್ತೆ, ಅಥವಾ ಈ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ಸಹ ಆಗುತ್ತೆ. ಇದು ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್. ನೆಕ್ಸ್ಟ್, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಆದ ನಂತರ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಅಂಡ್ ಅದರ್ ಸಬ್ಸ್ಟೆನ್ಸಸ್. ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಅಂಡ್ ಅದರ್ ಸಬ್ಸ್ಟೆನ್ಸಸ್ ಇಸ್ ಡನ್ ಇನ್ ಫ್ಲೋಯಮ್. ಯಾವುದು? ಫ್ಲೋಯಮ್. ಈ ಟಿಶ್ಯೂದಲ್ಲಿ, ಯಾಕಂದ್ರೆ ಪ್ಲಾಂಟ್ಸ್ ಇರೋದು ಎರಡು ಟಿಶ್ಯೂ, ಒಂದು xylem, ಇನ್ನೊಂದು ಫ್ಲೋಯಮ್. ಈ ಫ್ಲೋಯಮ್ ನಲ್ಲಿ ಈ ಟ್ರಾನ್ಸ್ಪೋರ್ಟೇಷನ್ ನಡೆಯುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಫ್ಲೋಯಮ್ ನಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಗಿ ಏನಾಗ್ಬೋದು, ಈ ಓಸ್ಮೋಸಿಸ್ ಅದರಿಂದ ಏನು ಫುಡ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಲೀಫ್ ನಲ್ಲೆಲ್ಲ ಫುಡ್ ಪ್ರೊಡಕ್ಷನ್ ಆಗೋದು. ಅದು ವೇರೆವರ್ ಇಟ್ ಇಸ್ ನೀಡೆಡ್. ಸಮ್ಟೈಮ್ಸ್ ಫುಡ್ ಈಸ್ ಸ್ಟೋರ್ಡ್ ಇನ್ ಸಮ್ ಪ್ಲಾಂಟ್ಸ್ ಇನ್ ದ ರೂಟ್ಸ್. ನಾವು ರ್ಯಾಡಿಶ್ ನೋಡ್ತೀವಿ, ಪೊಟ್ಯಾಟೊ ನೋಡ್ತೀವಿ, ಅಲ್ಲೆಲ್ಲ ಏನಾಗಿರುತ್ತೆ, ರೂಟ್ಸ್ ನಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಗ್ರೌಂಡ್ ನಟ್ ರೂಟ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ ಸಮ್ ಪ್ಲಾಂಟ್ಸ್ ಇಟ್ ಇಸ್ ಸ್ಟೋರ್ಡ್ ಇನ್ ಸೀಡ್ಸ್, ಇನ್ ಸಮ್ ಪ್ಲಾಂಟ್ಸ್ ಇಟ್ ಇಸ್ ಸ್ಟೋರ್ಡ್ ಇನ್ ಸ್ಟೆಮ್, ಇನ್ ಸಮ್ ಪ್ಲಾಂಟ್ಸ್ ಇಟ್ ಇಸ್ ಸ್ಟೋರ್ಡ್ ಇನ್ ಫ್ರೂಟ್. ಓಕೆ, ಎಲ್ಲೆಲ್ಲಿ ಬೇಕೋ ಅದರಿಗೆ ಕಳಿಸುತ್ತೆ. ಯಾವ ರೀತಿ ಕಳಿಸುತ್ತೆ ಅಂದ್ರೆ, ಇನ್ ಫ್ಲೋಯಮ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಈಸ್ ಟೇಕಿಂಗ್ ಪ್ಲೇಸ್. ಇಲ್ಲೆಲ್ಲ ಆಗಿದ್ದೇನಿದು, xylem ನಲ್ಲಿ ಆಗಿದ್ದು ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್. ಅಲ್ಲಿ ಎನರ್ಜಿ ಇಸ್ ನಾಟ್ ಯೂಸ್ಡ್. ವಾಟ್ ಈಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್? ಇಟ್ ಇಸ್ ಎ ಟ್ರಾನ್ಸ್ಪೋರ್ಟೇಷನ್ ಆಫ್ food and other materials in the plants by using energy in the form of ATP molecules. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. in the form of ATP molecules ಏನಾದರೂ ಎನರ್ಜಿ ಯೂಸ್ ಆಗಿತ್ತಂದ್ರೆ ಯೂಸ್ ಮಾಡಿ ಏನು
ಫುಡ್ ಅಥವಾ ರಿಮೈನಿಂಗ್ ಮಟೀರಿಯಲ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಿತ್ತಂದ್ರೆ ಅದನ್ನೇನಂತೀವಿ ನಾವು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಯಾವ ರೀತಿ ಅನ್ನೋದನ್ನ ಈಗ ನೋಡ್ಕೊಳ್ರಿ. ಇಲ್ಲಿರುವಂತ ಫ್ಲೋಯಮಿನ್ ಪಕ್ಕದಲ್ಲಿರುವಂತ ಈ ಟಿಶ್ಯೂದಲ್ಲಿರುವಂತ ಏನು ಗ್ಲೂಕೋಸ್, ಇದು ಸುಕ್ರೋಸ್ ಅನ್ನೋಂಥ ಹೆಸರಿನಲ್ಲಿರುತ್ತೆ. ಅದು ದಿಸ್ ಸುಕ್ರೋಸ್ goes towards or enters to the water which is there in the phloem. ಅಲ್ಲಿ ಹೋಗಿ ಅಲ್ಲಿ because of the higher concentration, because of the concentration change, osmotic pressure, osmosis ಅಂತೀವಲ್ಲ, osmotic pressure ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಒಳಗಡೆ ಇರೋಂಥ ಏನು ಸುಕ್ರೋಸ್ ಎಂಟರ್ಸ್ ಇಂಟು ಫ್ಲೋಯಮ್ ಬೈ ಯೂಸಿಂಗ್ ATP ಮಾಲಿಕ್ಯೂಲ್ಸ್. ನೋಡ್ರಿ ಇಲ್ಲಿ ATP ಮಾಲಿಕ್ಯೂಲ್ ಯೂಸ್ ಆಯ್ತು. ಬರೀ ಪ್ರೊಡಕ್ಷನ್ ಮಾಡೋದೇ ನೋಡಿದ್ವಿ ನಾವು, ಫೋಟೋಸಿಂಥಸಿಸ್ ಮಾಡ್ತು, ಅಲ್ಲಿ ಸಹ ಪ್ಲಾಂಟ್ ನಲ್ಲಿ ಸಹ ATP ಮಾಲಿಕ್ಯೂಲ್ಸ್ ಇರ್ತವೆ, ಎಲ್ಲ ನೋಡಿದ್ವಿ. ಬಟ್ ಲಾಸ್ಟ್ ಇಯರ್ ನೋಡಿದ್ರಿ ಏನಂದ್ರೆ ಪ್ಲಾಂಟ್ ಸೆಲ್ ಹ್ಯಾಸ್ ಲೆಸ್ ಮೈಟೋಕಾಂಡ್ರಿಯಾ, ಬಟ್ ಇನ್ ಹ್ಯೂಮನ್ ಸೆಲ್ಸ್ ಆರ್ ಇನ್ ಅನಿಮಲ್ ಸೆಲ್ಸ್ ದೇರ್ ಆರ್ ಮೋರ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಬಿಕಾಸ್ ಮೋರ್ ಎನರ್ಜಿ ಇಸ್ ನೀಡೆಡ್. ಹಾಗೆ ಇಲ್ಲಿ ಕಡಿಮೆ ಮೈಟೋಕಾಂಡ್ರಿಯಾ ಇದ್ದು ಎನರ್ಜಿ ರಿಲೀಸ್ ಆಗಿರುತ್ತಲ್ಲ, ಅದನ್ನ ಯಾವಾಗ ಯೂಸ್ ಮಾಡುತ್ತೆ ಅಂದ್ರೆ ವೆನ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಡನ್. ಇನ್ ದಟ್ ಟೈಮ್ ATP ಮಾಲಿಕ್ಯೂಲ್ಸ್ ಆರ್ ಯೂಸ್ಡ್ ಫಾರ್ ವಾಟ್? ಫಾರ್ ಸೆಂಡಿಂಗ್ ಏನನ್ನ ಸುಕ್ರೋಸ್ ಅನ್ನ ಫ್ಲೋಯಮ್ ಒಳಗಡೆ ಕಳಿಸುತ್ತೆ. ಅಲ್ಲಿ ಏನು ಕಾನ್ಸಂಟ್ರೇಷನ್ ವೇರಿಯೇಷನ್ ಆಗಿ ಅದರಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನು ಈ ಫೋಟೋಸಿಂಥಸಿಸ್ ಆಗಿ ರೆಡಿ ಆಗಿರುವಂತಹ ಫುಡ್ ಅಂಡ್ ಅದರ್ ಸಬ್ಸ್ಟೆನ್ಸಸ್ ಅವು ಏನಾಗ್ತವೆ? ಟ್ರಾನ್ಸ್ಪೋರ್ಟ್ ಆಗ್ತವೆ. ಫುಡ್ ಅಂಡ್ ಅದರ್ ಸಬ್ಸ್ಟೆನ್ಸಸ್ ಆರ್ ಟ್ರಾನ್ಸ್ಪೋರ್ಟೆಡ್ by the help of active transportation, means sending sucrose to phloem by using ATP molecules. ಇದಿಷ್ಟು. ಓಕೆ, ಇದ್ರ ನಂತರ ಈಗ ಆಲ್ಮೋಸ್ಟ್ ಈ ಕಾನ್ಸೆಪ್ಟ್ ಮುಗಿತು. ಉಳಿದಿದ್ದು ಡ್ಯೂ. ನೀವು ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಗಿಡದ ಮೇಲೆ ನೀರಿನ ಹನಿಗಳು ನೋಡ್ಬೋದು. ಅದೇನಂದ್ರೆ ಟ್ರಾನ್ಸ್ಪರೇಷನ್ ಆಗಿದ್ದು ಬಿಕಾಸ್ ಆಫ್ ಲೋ ಟೆಂಪರೇಚರ್. ಆ ಟ್ರಾನ್ಸ್ಫರ್ ಆಗಿರೋಂಥ ಅಂದ್ರೆ ಟ್ರಾನ್ಸ್ಪಿರೇಷನ್, ಇಲ್ಲಿ ನೋಡಿದ್ವಲ್ಲ ಟ್ರಾನ್ಸ್ಪಿರೇಷನ್ ಅಂತ, ಆ ಟ್ರಾನ್ಸ್ಪಿರೇಷನ್ ಆಗಿರೋವಂಥದ್ದು ಸ್ವಲ್ಪ ಏನಾಗುತ್ತೆ, ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ಲೆಸ್ ಟೆಂಪರೇಚರ್. ಆರ್ ಬಿಕಾಸ್ ಆಫ್ ಲೆಸ್ ಟೆಂಪರೇಚರ್ ಇನ್ ಮಾರ್ನಿಂಗ್ ಟೈಮ್ ವಿ ಫೈಂಡ್ liquid form of water droplets on the grasses or on small plants. This is because of what? Low temperature. ಆದರೂ ಟ್ರಾನ್ಸ್ಪಿರೇಷನ್ ಆಗಿದ್ರು ಸಹ ಲೋ ಟೆಂಪರೇಚರ್ ಇರೋದ್ರಿಂದ ಅದೇನಾಗುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಡ್ಯೂ ಅಂತೀವಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕಲಿತಂಥ ಟಾಪಿಕ್ಸ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ, ಅದರಲ್ಲಿ ಹ್ಯೂಮನ್ ನಲ್ಲಿ ಆಗುವಂಥ ಟ್ರಾನ್ಸ್ಪೋರ್ಟೇಷನ್, ನಂತರ ವರ್ಕ್ ಆಫ್ ದ ಹಾರ್ಟ್, ಅಂಡ್ ದೆನ್ ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್, ಅಂಡ್ ಮೇನ್ ಫಂಕ್ಷನ್ ಆಫ್ ಲಿಮ್ಸ್, ಅಂಡ್ ದೆನ್ BP, systolic and diastolic pressure, then transportation in plant, ಅದರಲ್ಲಿ especially Xylem for water, Phloem for food and other substances. ನಾಳೆ ಉಳಿದಂಥ ಎಕ್ಸ್ಕ್ರಿಟರಿ ಸಿಸ್ಟಮ್ ಇದ್ರ ಬಗ್ಗೆ ಸಹ ಡಿಸ್ಕಷನ್ ಮಾಡೋಣ. ಅಲ್ಲಿಗೆ ನಾಳೆಗೆ ಈ ಲೆಸನ್ ಪೂರ್ತಿಯಾಗಿ ಮುಗಿತು. ಜೊತೆಗೆ ಇಲ್ಲೇನಾದರೂ ಸ್ವಲ್ಪ ಕನ್ಫ್ಯೂಷನ್ ಇತ್ತಂದ್ರೆ ಅದನ್ನು ಸಹ ಇನ್ನೊಂದ್ಸರಿ ಕ್ಲಾರಿಟಿ ಕೊಟ್ಟು ಈ ಲೆಸನ್ ಅನ್ನು ಕಂಪ್ಲೀಟ್ ಆಗಿ ಮುಗಿಸುತ್ತೆ. ನಾಡಿದ್ದು ಯಾವ ಲೆಸನ್ ಅನ್ನು ಶುರು ಮಾಡೋಣ ಅಂತ ನೀವು ಹೇಳಿ. ಧನ್ಯವಾದಗಳು.